ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು. ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ರಸ್ತೆ ಸುರಕ್ಷಾ ಸಪ್ತಾಹ, ಸಂಚಾರಿ ನಿಯಮ ಹೆಲ್ಮೆಟ್ ಕಡ್ಡಾಯ ಬಳಕೆಯಿಂದ ಜೀವ ಉಳಿಸಿಕೊಳ್ಳಿ. ಡಿಸಿ ನಿತೀಶ್. ಎಡೆತೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂದಾಗಿ ಫೆಬ್ರವರಿ 1 ರಂದು ಜ್ಯೋತಿ ರಥ, ಎಲ್ಲ ಸಮುದಾಯ ಭಾಗಿಯಾಗಿ ಸಂತೋಷ. ರಾಣಿ. ಉದ್ಯೋಗ ಖಾತ್ರಿ ಕಾಯ್ದೆ ಬದಲಾಯಿಸಿದ್ದನ್ನು ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ಫೆಬ್ರವರಿ 1 ರಂದು ದೇಸೂರುಗುರು ನಾಗರ ಯಲ್ಲಮ್ಮ ದೇವಿ ರಥೋತ್ಸವ, ಮಹಿಳೆಯರಿಂದ ರಥ ಎಳೆದ ಪೂಜೆ. ಬಸವರಾಜ್. ಫೆಬ್ರವರಿ 1 ರಂದು ತಿಂತಿಣಿ ಬ್ರಿಡ್ಜ್ ಕನಕ ಗುರುಪೀಠ ಸ್ವಾಮೀಜಿ ಪುಣ್ಯಸ್ಥಿತಿ, ಸಿಎಂ ಆಗಮನ. ಸ್ಥಳೀಯ ತಾರಾನಾಥ ಶಿಕ್ಷಣ ಸಂಸ್ಥೆಯ ಹಮದರ್ದ್ ಶಾಲೆಯಲ್ಲಿ ಇಂದು ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲೆಯಲ್ಲಿ ಹೆಚ್ಚಾಗಿ ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದೆ ಜೀವ ಕಳೆದುಕೊಳ್ಳುತ್ತಿದ್ದು, ಜೀವ ರಕ್ಷಣೆ ಮತ್ತು ಕುಟುಂಬದ ಭದ್ರತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರಿದ್ದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಪ್ರಾದೇಶಿಕ ಕಚೇರಿ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ವಸತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಇಲ್ಲದೆ ಜೀವ ಕಳೆದುಕೊಂಡವರ ಸಂಖ್ಯೆ ಹೆಚ್ಚಳವಿದೆ. ನಗರದಲ್ಲಿ ಹೆದ್ದಾರಿ ಹಾದು ಹೋಗುವುದರಿಂದ ಲಾರಿ, ಟಿಪ್ಪರ್, ದೊಡ್ಡ ಪ್ರಮಾಣದ ಭಾರಿ ವಾಹನಗಳು ಸಂಚಾರದಿಂದ ಜೊತೆಗೆ ಸಂಚಾರ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡದ ಕಾರಣಕ್ಕಾಗಿ ಹಾಗೂ ಹೆಲ್ಮೆಟ್ ಇಲ್ಲದ ಸಂಚಾರ ಮಾಡುವುದರಿಂದ ಅಪಘಾತದಲ್ಲಿ ಸಾವುಗಳಾಗುತ್ತಿದೆ ಎಂದರು. ನಗರದಲ್ಲಿ ಭಾರಿ ವಾಹನಗಳ ಸಂಚಾರ ತಡೆಗೆ ನಗರದ ಪ್ರದೇಶದಲ್ಲಿಯೇ ಹೊರಗಡೆ ವಾಹನಗಳು ಹೋಗುವಂತೆ ರಿಂಗ್ ರಸ್ತೆಗೆ ಈಗಾಗಲೇ ಟೆಂಡರ್ ಹಂತದಲ್ಲಿದ್ದು ತ್ವರಿತವಾಗಿ ಕೈಗೊಳ್ಳಲಾಗುತ್ತದೆ. ಕಳೆದ ಹೋದ ಜೀವ ಯಾವತ್ತಿಗೂ ಮರಳಿ ಬರುವುದಿಲ್ಲ. ತಮ್ಮ ನಂಬಿಕೆ ಇಟ್ಟುಕೊಂಡಿರುವ ಕುಟುಂಬದ ಆಧಾರವಾಗಿರುವ ತಾವುಗಳು ವಾಹನ ಚಾಲನೆ ಮಾಡುವ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕೆಂದು ತಿಳಿಸಿದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2020 ಹೆಲ್ಮೆಟ್ ಧರಿಸುವ ಅಭ್ಯಾಸವನ್ನು ಉದ್ದೇಶದಿಂದ ಜಿಲ್ಲಾ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ರಾಯಚೂರು, ಎನ್ಎಚ್ಎಐ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನಾಡಿಗೆಯೊಂದಿಗೆ उपस्थित सभी जिला अधिकारीगण, मीडिया के प्रतिनिधि तथा यहाँ इस सड़क सुरक्षा जागरूकता एवं हेलमेट वितरण कार्यक्रम में हार, जिसकी थीम है सड़क सुरक्षा जीवन रक्षा। सड़क सुरक्षा चोट लगना मृत्यु का प्रमुख कारण है। हेलमेट पहनने रूप से युवाओं को हेलमेट वितरित कर रहे हैं, क्योंकि इस सड़क दुर्घटना आम जनता के सहयोग से एनएचआई द्वारा सुरक्षित सड़कें सुरक्षित ವೇದಿಕೆಯ ಗಣ್ಯರೆಲ್ಲರಿಗೂ ಸ್ವಾಗತ ಕೋರುವಿಕೆ. ಈ ಒಂದು ಸ್ವಾಗತ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಡೆಪ್ಯೂಟಿ ರಿಜಿಸ್ಟ್ರಾರ್ ಆದ ಶ್ರೀ ಗುರುರಾಜ್ ಬಿರಾದಾರ್ ಅವರು ನೆರವೇರಿಸಿದ್ದಾರೆ. ಕಾರ್ಯಕ್ರಮ ಈಗ ಈ ಒಂದು ಎಂಎಂ ಡಿಗ್ರಿ ಕಾಲೇಜಿನ ರಾಜೇಶ್ವರಿ ತರುಣ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ಹೆಲ್ಮೆಟ್ಗಳನ್ನು ಸ್ವೀಕರಿಸಬೇಕು. ಅದೇ ತಮ್ಮ ಹೆಲ್ಮೆಟ್ಗಳನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಕೂಡ ವೇದಿಕೆಗೆ ಆಗಮಿಸಿ ಹೆಲ್ಮೆಟ್ಗಳನ್ನು ಸ್ವೀಕರಿಸಬೇಕು. ಹೆಲ್ಮೆಟ್ಗಳನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಎಸ್ಎಲ್ಎನ್, ಅದೇ ರೀತಿಯಾಗಿ ನವೋದಯ ಶಿಕ್ಷಣ ಸಂಸ್ಥೆ ವಿಭಾಗದ ವಿದ್ಯಾರ್ಥಿಗಳಾದಂತಹ ವಿಜಯ ಅಲ್ಲ
ಸರ್ ಒಂದು ನಿಮಿಷ ನಿಂದಿರಿ ಸರ್. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ನ್ಯಾಷನಲ್ ಹೈವೇ ಕಡೆಯಿಂದ ನಮ್ಮ ಜಿಲ್ಲೆಯ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರು 500 ಜನ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಹೆಲ್ಮೆಟ್ ಅನ್ನು ಉಚಿತವಾಗಿ ಅವರು ನ್ಯಾಷನಲ್ ಹೈವೇ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ನ್ಯಾಷನಲ್ ಹೈವೇ ಮತ್ತೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮುಖ್ಯವಾಗಿ ನಮ್ಮ ಜಿಲ್ಲೆ ಎಂಟೈರ್ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಸ್ತಿ ನಮ್ಮಲ್ಲಿ ಆಕ್ಸಿಡೆಂಟ್ ಆಗೋ ಪ್ರಕರಣಗಳು ಇದ್ದಾವೆ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿಸಿದ್ರೆ ಲಾಸ್ಟ್ 3 ವರ್ಷದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ರೀತಿ ಅಪಘಾತಗಳು ಆಕ್ಸಿಡೆಂಟ್ ಎಲ್ಲ ಆಗಿದೆ. ಸೊ ಮುಖ್ಯವಾಗಿ ಇದಕ್ಕೆ 2-3 ಕಾರಣ ಇದೆ. ಮೇನ್ ಆಗಿ ಒಂದು, ನಮ್ಮಲ್ಲಿ ಇನ್ನು ಡ್ರೈವಿಂಗ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಸೇಫ್ಟಿ ಮೆಷರ್ ಏನು ಹಾಕೋಬೇಕು, ಮತ್ತೆ ತುಂಬಾ ಅಡ್ಡಾದಿಡ್ಡಿಯಾಗಿ ಓಡಿಸೋ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಎರಡನೇದೇನಾಗಿದೆ, ನಮ್ಮ ಪರ್ಟಿಕ್ಯುಲರ್ ಸಿಟಿಯಲ್ಲಿ ಬೇರೆ ಈಗ ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಆ ಥರ ಒಂದು ರಿಂಗ್ ರೋಡ್ ಇಲ್ಲ. ಸೊ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಅವಲಂಬಿತ ಜಿಲ್ಲೆ ಆಗಿರೋದ್ರಿಂದ ಈ ಸೀಸನ್ ಅಲ್ಲಿ, ಹಾರ್ವೆಸ್ಟಿಂಗ್ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಆಮೇಲೆ ಕಾಟನ್ ಇರ್ಬೋದು, ದೊಡ್ಡ ದೊಡ್ಡ ಟ್ರಕ್ಗಳು ಸಿಟಿ ಒಳಗಡೆ ಬರೋ ಅನಿವಾರ್ಯತೆ ಇದೆ. ಆ ಕಾರಣದಿಂದ ಆಕ್ಸಿಡೆಂಟ್ ಸಾಧ್ಯತೆ ಜಾಸ್ತಿ ಇದೆ. ಮೂರನೇದು, ಕೆಲವೊಂದು ರೋಡ್, ಫಾರ್ ಎಕ್ಸಾಂಪಲ್ ನಮ್ಮ ಗಂಜಿ ಸರ್ಕಲ್ ಇಂದ ಶಕ್ತಿನಗರಕ್ಕೆ ಹೋಗೋ ರೋಡ್ ತುಂಬಾ ಟ್ರಾಫಿಕ್ ಲೋಡ್ ಜಾಸ್ತಿ ಇದೆ. ಬಟ್ ರೋಡ್ ಬರೀ ಅದು ಟೂ ಲೈನ್ ಇದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಏನು ನಾವು ಕಂಡುಕೊಳ್ಳಬಹುದಂದ್ರೆ, ಸಾಕಷ್ಟು ಜನ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ಬಟ್ ಎಲ್ಲ ನಾಲೆಜ್ ಇರೋರು ಹೆಲ್ಮೆಟ್ ನ ಬಳಸಲ್ಲ. ತುಂಬಾ ಕೇರ್ಲೆಸ್ ಆಗಿ ಹೆಲ್ಮೆಟ್ ಹಾಕೊಂಡಂಗೆ ಹೋಗ್ತಾರೆ. ತುಂಬಾ ಪ್ರಕರಣದಲ್ಲಿ ಏನು ನೋಡಿದೀವಿ ಅಂದ್ರೆ, ಅವ್ರೇನಾದ್ರು ಹೆಲ್ಮೆಟ್ ಹಾಕೊಂಡಿದ್ರೆ ಅವ್ರ ಜೀವ ಉಳಿತಾ ಇತ್ತು. ಬಟ್ ಕೇರ್ಲೆಸ್ನೆಸ್ ಇಂದ ಅವ್ರು ಹೆಲ್ಮೆಟ್ ಹಾಕೊಂಡ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ದೊಡ್ಡದಾಗಿ, ಅಂದ್ರೆ ತಲೆಗೆ ನೇರವಾಗಿ ಪೆಟ್ಟು ಬಿದ್ದು ಅವರು ಜೀವಕ್ಕೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಅವ್ರಿಗೆ ಎಫೆಕ್ಟ್ ಆಗಿರೋದು ನೋಡಿದ್ದೀವಿ. ಈಗ ಇನ್ನೊಂದು, ನಮ್ಮ ನ್ಯಾಷನಲ್ ಹೈವೇ ಕಡೆಯಿಂದ ಏನು ನಮ್ಮ ಗಂಜ್ ಸರ್ಕಲ್ ಇಂದ ಚಿಕ್ಕಸೂಗೂರಿಗೆ ಹೋಗಿದೆ, ಅದಕ್ಕೆ ಪರ್ಯಾಯವಾಗಿ ಒಂದು ಪ್ಯಾರಲಲ್ ಆಗಿ ಒಂದು ರೋಡ್ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಅದು ಕೆಲಸ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ. ಅದು ಆದ್ರೆ ನಮ್ಮ ಏನು ಮೇಜರ್ ಶಕ್ತಿನಗರಕ್ಕೆ ಹೋಗಿ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ತುಂಬಾ ಆ ರೋಡ್ ಹೊರಗಡೆಗೆ ಡೈವರ್ಟ್ ಆಗುತ್ತೆ. ಅದೇ ರೀತಿ ನ್ಯಾಷನಲ್ ಹೈವೇ ಕಡೆಯಿಂದ ನಮ್ಮ ಲಿಂಗಸೂರು ಬಾಗಲಕೋಟೆ ಬಾರ್ಡರಿಂದ ಎಂಟೈರ್ ನಮ್ಮ ಈ ಕಡೆ ಇಲ್ಲಿ ಶಕ್ತಿನಗರ ಭಾರತ ಮಾಲ ತನಕ ಮತ್ತೆ ಒಂದು ಹೊಸ ನ್ಯಾಷನಲ್ ಹೈವೇ ಪ್ಯಾಕೇಜ್ 5 and 6 ಈಗಾಗಲೇ ಸ್ಟಾರ್ಟ್ ಆಗಿದೆ. ಪ್ಯಾಕೇಜ್ 7 ಇನ್ನೇನು ಸದ್ಯದಲ್ಲೇ ಅವರು ಟೆಂಡರ್ ಕರೀತಾರೆ. ಸೊ ಇದರಿಂದ ಮುಖ್ಯವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂದ್ರೆ, ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿನಿಯರು ತುಂಬಾ ನಮ್ಮ ಸಿಟಿ ಇರ್ಬೋದು, ಹೊರಗಡೆ ಇರ್ಬೋದು, ಹೆಲ್ಮೆಟ್ ಇದ್ರೂ ಅವ್ರು ಹಾಕೊಳ್ಳಲ್ಲ. ಎರಡನೇದು, ಇಲ್ಲಿ ನೀವು ಬೇರೆ ಕಡೆ ನೋಡಿ, ಡೆಲ್ಲಿ ಫಾರ್ ಎಕ್ಸಾಂಪಲ್, ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಎಚ್.ಎ.
ಸಾತ್ವಿಕ್ ಮಾತನಾಡಿ, ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಸತಿಯಿಂದ 500 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದು, ಹೆಲ್ಮೆಟ್ ಪಡೆದವರು ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಪಡೆದವರ ಹೆಸರು, ವಿಳಾಸ ನಮೂದಿಸಿಕೊಂಡಿದ್ದು, ಹೆಲ್ಮೆಟ್ ಇಲ್ಲದ ಸಂಚಾರಿ ಪೊಲೀಸ್ ಕೈಗೆ ಸಿಕ್ಕಲ್ಲಿ ಹೆಲ್ಮೆಟ್ ಹಾಕದಿರುವುದಕ್ಕೆ ದಂಡದ ಜೊತೆಗೆ ಹೆಲ್ಮೆಟ್ ಪಡೆದುಕೊಂಡು ಹಾಕದಿರುವುದಕ್ಕೆ ಮತ್ತೊಂದು ದಂಡ ಹಾಕಲಾಗುತ್ತದೆ ಎಂದರು. ರಸ್ತೆ ಅಪಘಾತದಲ್ಲಿದ್ದ ಯಾರು ತಮ್ಮನ್ನು ಉಳಿಸಿಕೊಳ್ಳುವುದಿಲ್ಲ. ಹೆಲ್ಮೆಟ್ ನಮ್ಮನ್ನು ಉಳಿಸುತ್ತದೆ. ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅಪಘಾತದಲ್ಲಿ ವಾಹನ ಚಾಲನೆ ಪರವಾಗಿ ಇಲ್ಲದೆ ಸಾವನ್ನಪ್ಪಿದ್ದಾರೆ ದೊಡ್ಡ ಪ್ರಮಾಣದ ದಂಡದ ಜೊತೆಗೆ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತದೆ. ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ತೊಂದರೆ ಉಂಟಾಗುತ್ತದೆ ಎಂದರು. ಈ ದಿನ ಏನು ಎಲ್ಲರಿಗೂ 500 ಹೆಲ್ಮೆಟ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಏನು ಹೆಲ್ಮೆಟ್ ಕೊಡ್ತಾರೋ ಅವ್ರದೆಲ್ಲ ಹೆಸರು ನೋಟ್ ಮಾಡಿ ಇಟ್ಕೊಂಡಿರ್ತದೆ. ಮುಂದಿನ ಸಲ ಯಾರು ಹೆಲ್ಮೆಟ್ ಹಾಕೊಂಡೇ ವಾಹನವನ್ನು ಚಾಲನೆ ಮಾಡ್ತಾರೆ ಅವ್ರಿಗೆ ಡಬಲ್ ಫೈನ್. ಒಂದು ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ, ಇನ್ನೊಂದು ಹೆಲ್ಮೆಟ್ ಕೊಟ್ಟರು ಕೂಡ ಹಾಕೊಂಡಿಲ್ಲ ಅಂತ. ಈ ದಿನ ಎಲ್ಲ ಕ್ಯಾಮ್ರಾದಾಗ ರೆಕಾರ್ಡ್ ಆಗ್ಯದ, ಅವ್ರ ಹೆಸರು ಕೂಡ ನೋಟ್ ಡೌನ್ ಆಗ್ಯದ. ಆದ ಕಾರಣ ಏನು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದೀವಿ ಅದರದ ಒಂದು ಸದುಪಯೋಗ ಪಡ್ಕೊಳ್ಬೇಕು. ಏನಾಗಿ ಹೋಗ್ತದೆ ಅಂದ್ರೆ ರಾಯಚೂರು ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲ ದೇಶದ ಎಲ್ಲ ಭಾಗಗಳಲ್ಲಿ ನಾವು ಯಾರೋ ಒಬ್ಬರದು ಹೆದರಿಕೆಗಾಗಿ ಹೆಲ್ಮೆಟ್ ಹಾಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟದೆ. ಪೊಲೀಸರು ಅಲ್ಲೆಲ್ಲೋ ನಿಂತಿದ್ರಂದ್ರೆ ನಾವು ಇಲ್ಲಿ ನೋಡ್ಬಿಟ್ಟು ಇಲ್ಲ ಪೊಲೀಸರು ಹೆಲ್ಮೆಟ್ ಹಿಡಿತಾ ಇದಾರ, ಹೋದ್ರೆ ಮತ್ತೆ ಫೈನ್ ಬೀಳ್ತದ ಅಂತ ಅನ್ಕೊಂಡು ನಮ್ಮ ವಾಹನವನ್ನ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಾಂದ್ರೆ ಯಾರೋ ಒಬ್ರು ಬರ್ತಿರ್ತಾರ, ಅವ ಹೇಳ್ತಾನ ಇವಾಗ ಪೊಲೀಸ್ ಕಣಾಯ ಜಾವ ಜಾವ ಅಂತ. ಅವ ಹಿಡಿದ ಎದುರ್ಕೊಂಡು ನಾವು ಮತ್ತೆ ವಾಹನವನ್ನು ತಿರ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟದ. ಇದರ ಅರ್ಥ ಏನು ಅಂದ್ರೆ ನಾವು ನಮ್ಮ ಸೇಫ್ಟಿ ಸಲುವಾಗಿ ಹೆಲ್ಮೆಟ್ ಅನ್ನ ಧರಿಸ್ತಾ ಇಲ್ಲ, ಯಾರೋ ಒಬ್ಬರು ಪ್ರೆಷರ್ಗೆ ಹೆಲ್ಮೆಟ್ ಅನ್ನ ಧರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಎಲ್ಲಿವರೆಗೂ ನಮಗ ಆ ಒಂದು ಆಕ್ಸಿಡೆಂಟ್ ಕಷ್ಟ ಗೊತ್ತಾಗಲಿಲ್ಲ, ಅಲ್ಲಿವರೆಗೂ ನಮಗ ಹೆಲ್ಮೆಟ್ ಇಂಪಾರ್ಟೆನ್ಸ್ ಗೊತ್ತಾಗಲಿಲ್ಲ. ನಮ್ಮ ದೇಹದೊಳಗ ಬಹಳ ಒಂದು ಭಾರವಾದ ಭಾಗ ಏನದ ಅಂತಂದ್ರೆ ಅದು ನಮ್ಮ ತಲೆ. ಯಾವುದೇ ಒಂದು ಆಕ್ಸಿಡೆಂಟ್ ಆಗಲಿ ಮೊದಲು ಪೇಟೆಗಳು ತಲೆಗಲ್ಲ. ಒಂದ್ಸಲ ತಲೆ ಅಲ್ಲಿ ಸಾಕಷ್ಟು ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೆ. ತಲೆ ಪೇಟೆ ಬಿತ್ತಂದ್ರೆ ಏನು ಒಂದು ಕಾನ್ಸಿಕ್ವೆನ್ಸಸ್ ಅವ ಅದು ನಗಿನ ಚೆನ್ನಾಗಿ ಹೊರಬಂತು. ಆದರೂ ಕೂಡ ಅವರು ಹೆಲ್ಮೆಟ್ ಅನ್ನ ಧರಿಸದೆ ಬಂದಿರುವುದು ಒಂದು ಆಘಾತಕಾರಿ ವಿಷಯ. ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಮಾತನಾಡಿ, ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಇಲ್ಲದೆ ಜೀವ ಕಳೆದುಕೊಂಡವರ ಸಂಖ್ಯೆ ಹೆಚ್ಚಿದೆ. ರಸ್ತೆ ಸಂಚಾರದ ಸಮಯದಲ್ಲಿ ಯುವಕರು ಹೆಚ್ಚಾಗಿ ಬೈಕ್ ವೀಲಿಂಗ್ ಮಾಡುತ್ತಿರುವುದು ಗಮನಿಸುತ್ತಿದ್ದೇವೆ. ಇದನ್ನು ಸಾಮಾಜಿಕ ಜಾಲತಾಣ ಹಂಚಿಕೊಂಡು ಖುಷಿ ಪಡುತ್ತಿದ್ದಾರೆ. ಅಚಾತುರ್ಯ ಉಂಟಾದಲ್ಲಿ ಹೋದ ಜೀವ ಬರುವುದಿಲ್ಲ. ಯುವಕರು ಇಂತಹ ಸಾಹಸ ಮಾಡುವುದು ಬಿಡಬೇಕೆಂದರು. ನಗರದಲ್ಲಿ ರಸ್ತೆ ಅಪಘಾತ ಕಡಿವಾಣಕ್ಕೆ ರಸ್ತೆಯಲ್ಲಿಯೇ ಪಾದಚಾರಿ ಮಾರ್ಗ ಒತ್ತುವರಿಯಿಂದ ಜನರು ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾರೆ. ಪಾಲಿಕೆ ವಸತಿಯಿಂದ ತೆರವು ಮಾಡುವ ಕೆಲಸ ನಿರಂತರವಾಗಿ ಮಾಡುತ್ತಿದೆ. ರಸ್ತೆ ಒತ್ತುವರಿ ತಡೆಯಲು ಕಠಿಣ ಕ್ರಮ ವಹಿಸಲಾಗಿದೆ ಎಂದರು. ಯಾರು ಹೆಲ್ಮೆಟ್ ಹಾಕಲ್ಲ, ನಾವು 90% ನಮ್ಮ ಲೈಫ್ ಒಟ್ಟಿಗೆ ಒಂದು ಆಟ ಆಡ್ತಿದ್ರೆ ಅಂತಾನೆ ಅನ್ಕೊಂಡು ನಾವು ಬೈಕ್ ಓಡಿಸ್ತೀವಿ. ಸೊ ಹಾಗಾಗಿ ಹೆಲ್ಮೆಟ್ ಹಾಕೋದು ಬಹಳ ಇಂಪಾರ್ಟೆಂಟ್ ಮತ್ತು ಈಗ ಕಡ್ಡಾಯವಾಗಿದೆ. ನಾವೆಲ್ಲರೂ ಪಾಲನೆ ಮಾಡಬೇಕು. ನಂಬರ್ 2, ಅದೇ ರೀತಿ ನಾವು ಯಾವಾಗಲೇ ನೋಡ್ತಿರ್ತೀವಿ ನಮ್ಮ ರೋಡ್ಗಳಲ್ಲಿ, ಎಸ್ಪೆಷಲಿ ನಮ್ಮ ಭಾರತ ವರ್ಷದಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಈ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ಬಹಳಷ್ಟು ಚಿಕ್ಕ ಮಕ್ಕಳು ಕೂಡ ಈಗ ಸ್ಟ್ಯಾಂಡ್ಸ್ ಎಲ್ಲ ಮಾಡ್ತಾರೆ. ನಾನು ರಾಯಚೂರು ನಮ್ಮ ಲಿಕ್ಸಿಪುರ ರೋಡ್ ಸುಮಾರು ಸತಿ ನೋಡಿದ್ವಿ. ಸೊ ಸ್ಟ್ಯಾಂಡ್ಸ್ ಎಲ್ಲ ಮಾಡ್ತಾರೆ, ಬಹಳ ಬೇಗ ಸ್ಪೀಡ್ ಆಗಿ ಗಾಡಿಯಲ್ಲಿ ಓಡಿಸ್ತಾರೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಎಷ್ಟು ಸ್ಪೀಡಲ್ಲಿ ಹೋದ್ರೆ ಕೂಡ ಮ್ಯಾಕ್ಸಿಮಮ್ ನಾವು ಎಲ್ಲಿ ಒಂದು ತಲುಪಬೇಕು ಅಲ್ಲಿ ಹಾರ್ಡ್ಲಿ ಒಂದು 2-3 ನಿಮಿಷ 4 ನಿಮಿಷದ ವ್ಯತ್ಯಾಸ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಸ್ವಲ್ಪ ಓವರ್ ಸ್ಪೀಡಿಂಗ್ ನಾವು ಸ್ವಂತನ ಕೂಡ ಅಪಾಯ ಕ್ರಿಯೇಟ್ ಮಾಡ್ತಾ ಇದೀವಿ, ಬೇರೆಯವರಿಗೆ ಕೂಡ ಅಪಾಯ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಅದನ್ನು ಕೂಡ ಆಗಬಾರದು. ಮತ್ತೆ ಲಾಸ್ಟ್
ಡಿವೈಎಸ್ಪಿ ಶಾಂತವೀರ್ ಮಾತನಾಡಿ, ಯುವಕ ಯುವತಿಯರು ತಮ್ಮ ಇಷ್ಟ ಮೊಬೈಲ್ ಹಾಳಾಗದಂತೆ ಕವರ್ ಹಾಕಿಸುತ್ತೀರಿ. ಅದಕ್ಕಿಂತ ದೊಡ್ಡದು ನಿಮ್ಮ ಜೀವ ಉಳಿಸಲು ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ರಸ್ತೆ ಅಪಘಾತದಲ್ಲಿ 70% ಹೆಲ್ಮೆಟ್ ಇಲ್ಲದೆ ಜೀವ ಕಳೆದುಕೊಂಡಿದ್ದಾರೆ. ತಮ್ಮನ್ನು ನಂಬಿಕೊಂಡಿರುವ ಕುಟುಂಬದ ಆಧಾರದ ನೀವುಗಳು ಸಂಚಾರ ಸಮಯದಲ್ಲಿ ಹೆಲ್ಮೆಟ್ ಧರಿಸಬೇಕೆಂದರು. ಒಂದು ದುರದೃಷ್ಟಕರ ಏನಂದ್ರೆ ಜೀವನದಲ್ಲಿ ಎಲ್ಲಿ ಮಾಡಿರ್ತಾರಲ್ಲ ಅದು ಯಾರು ಕಿವಿಗಳು ಬೆಳೆಯಿಲ್ಲ, ಅದನ್ನು ಪಡ್ಕೊಳ್ಳೋಂಗಿಲ್ಲ, ಅದು ಲಾಭ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಹೇಗೆ ಚೇಂಜ್ ಆಗಿರೋ ಅಂದ್ರೆ ಹೂವಿನ ಮರಗಳಿಗೆ ಅದು ಏನಾದ್ರು ಬಂದ್ರೆ ಅದಕ್ಕೆ ಎಷ್ಟು ಜನ ಬೇಕಾದ್ರೂ ಸೇರ್ತೀವಿ, ಎಷ್ಟೊಂದಾದ್ರೂ ಕೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆ ಅದೇ ನೋಡೋದ್ರೆ ನೋಡ್ತೀವಿ. ಆದ್ರೆ ಯಾರಾದ್ರೂ ನಾನು ಒಳ್ಳೆ ಮಾದರಿ ಅಂತಂದ್ರೆ ಅದು ಕರೆಕ್ಟ್ ಆಗಿಲ್ಲ. ಅದು ವಿಶೇಷವಾಗಿ ನಿಮ್ಮ ಜೀವ ಉಳಿಸತಕ್ಕಂಥದ್ದು, ನಿಮ್ಮ ಜೀವನವನ್ನು ಕಾಪಾಡ್ತಕ್ಕಂಥದ್ದು ಅದು ಮುಗಿಯುತ್ತೆ, ಕತೆ ದೂರ ಉಳಿಯುತ್ತೆ. ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಬಸ್ಸಿಗೆ ನಾನು ಕಾರ್ಯಕ್ರಮ ಆಯೋಜಕರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಒಂದು ಸುಮಾರು 500 ಹೆಲ್ಮೆಟ್ಗಳನ್ನ ಉಚಿತವಾಗಿ ನಾವು ವಿದ್ಯಾರ್ಥಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಏನೆಲ್ಲ ಕೊಡ್ತಾರೆ, ಏನೆಲ್ಲ ಕೊಡೋದ್ರಿಂದ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ಪ್ರಾಣವನ್ನು ಕಾಪಾಡ್ತಕ್ಕಂಥ, ನಮ್ಮ ಪ್ರಾಣ ರಕ್ಷಣೆ ಆಗಿರ್ತಕ್ಕಂಥ ಹೆಲ್ಮೆಟ್ ಕೊಡೋದಿಲ್ಲ. ಅದು ಶ್ರೇಷ್ಠವಾಗಿರ್ತಕ್ಕಂಥ ದಾನ, ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ಒಂದು ಅಂದಾಜು ನಾವು ಲೆಕ್ಕಾಚಾರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 12 ರಿಂದ 13 ಸಾವಿರ ಜನ ಸಾಯ್ತಿದ್ದಾರೆ. ಕೇವಲ ರೋಡ್ ಆಕ್ಸಿಡೆಂಟ್ ಲೆಕ್ಕ ಮಾತ್ರ ಇರ್ತದೆ. ಇದರಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಯಾವ್ಯಾವ ಕಾರಣದಿಂದ ಡೆತ್ ಆಗ್ತದೆ, ಜಾಸ್ತಿ ಆಕ್ಸಿಡೆಂಟ್ ಆಗಿದೆ ಅಂತ ಅನಾಲಿಸಿಸ್ ಮಾಡಿದಾಗ 60-75% ಎಲ್ಲರೂ ಸಹ ಡೆತ್ ಆಗಿರ್ತಕ್ಕಂಥದ್ದು ಓನ್ಲಿ 2 ವೀಲರ್ಸ್ ಅಲ್ಲಿ ಡೆತ್ ಆಗಿರ್ತಕ್ಕಂಥದ್ದು, ಅದು ಹೆಲ್ಮೆಟ್ ಆಗದೇ ಇರ್ತಕ್ಕಂಥ ಕಾರಣದಿಂದ ಡೆತ್ ಆಗಿರ್ತಕ್ಕಂಥದ್ದು ನಮಗೆ ನಮ್ಮ ಒಂದು ವಿಶ್ಲೇಷಣೆ ಮುಖಾಂತರ ಗೊತ್ತಾಗಿರ್ತಕ್ಕಂಥದ್ದು. ನೋಡಿ, ನಮ್ಮ ಮೊಬೈಲ್ಗೆ ಒಂದು ಬ್ಯಾಕ್ಗ್ರೌಂಡ್ ಗಾಡಿ ಇತ್ತು, ಅದೇನಾದ್ರು ಇರ್ಬೋದು ಅಂತ ಸಮಾಧಾನ ಇಲ್ಲ. ಅದಕ್ಕೆ ಹೋಗಿ ಮಕ್ಕಳ ರಾಷ್ಟ್ರಗಳು ನಮ್ಮ ಚಾಯ್ಸನ್ನ ಕೇಳಿ ಹುಡುಗಾಡಿ ಹಾಕೊಂಡ್ಬರ್ಬೇಕಾದ್ರೆ ನಮಗೆ ನೆಮ್ಮದಿಯಾಗಿಲ್ಲ. ಅದು ನಮ್ಮ ಜೀವನದಲ್ಲಿ ಒಂದು ಸಣ್ಣ ಭಾಗ ಮೊಬೈಲ್. ನಾವು ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತೀವಿ. ನಮ್ಮ ಜೀವನ ಕಾಪಾಡತಕ್ಕಂಥ ಹೆಲ್ಮೆಟ್ ಅನ್ನ ಬಹಳ ಜನ ನಾವು ರೋಡಲ್ಲಿ ನೋಡ್ತೀವಿ. ಹೆಲ್ಮೆಟ್ ತೊಗೊಂಡಿರ್ತಾರೆ, ಮನೆಗೆ ಯಾರು ಹೆಂಗೆ ಬಂದಿದ್ದಾರೋ ಅಥವಾ ತಂದೆ ಬಂದಿರ್ತಾರ ಕಾರಣಕ್ಕೆ ಹೆಲ್ಮೆಟ್ ತೊಗೊಂಡಿರ್ತಾರೆ, ಅದನ್ನ ಹಾಕೊಳ್ಳೋದಿಲ್ಲ. ಅದನ್ನ ಸೀಟ್ ಮುಂಭಾಗದಲ್ಲಿ ಇಟ್ಕೊಂಡು ಡ್ರೈವ್ ಮಾಡಿರ್ತಾರೆ. ಇಲ್ಲಾಂದ್ರೆ ಈ ತೋಳಿಗೆಸ್ಕೊಂಡು ಡ್ರೈವ್ ಮಾಡತಕ್ಕಂಥದ್ದು ನೋಡಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಹೆದ್ದಾರಿ ಪ್ರಾಧಿಕಾರದ ಯೋಜನೆ ನಿರ್ದೇಶಕ ಭಾವನೇಶ ಕುಮಾರ್ ಗುಪ್ತಾ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಭಾರಿ ರಿಜಿಸ್ಟ್ರಾರ್ ಗುರುರಾಜ್ ಸೇರಿದಂತೆ ಅನೇಕರು ಇದ್ದರು. ನಗರದಲ್ಲಿ ಜಿಲ್ಲಾ ಉತ್ಸವಕ್ಕೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಇದಕ್ಕೆ ವಿವಿಧ ಸಮಾಜದ ಸಹಕಾರವೂ ಅಷ್ಟೇ ಮುಖ್ಯವಾಗಿದ್ದು, ರವಿವಾರ ನಡೆಯುವ ಜ್ಯೋತಿ ರಥಯಾತ್ರೆ ತಮ್ಮ ತಮ್ಮ ಸಮಾಜದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರುವಂತೆ ಮಹಾನಗರ ಪಾಲಿಕೆ ಉಪಾಯುಕ್ತ ಹಾಗೂ ಉತ್ಸವದ ಪ್ರಚಾರ ಸಮಿತಿ ಅಧ್ಯಕ್ಷ ಸಂತೋಷ ರಾಣಿ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬಳ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಉತ್ಸವದ ಅಂಗವಾಗಿ ವಿವಿಧ ಸಮಾಜದ ಮುಖಂಡರುಗಳೊಂದಿಗೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಫೆಬ್ರವರಿ 1ರಂದು ಬೆಳಗ್ಗೆ 10:30ಕ್ಕೆ ಉತ್ಸವದ ಪ್ರಚಾರಕ್ಕಾಗಿ ಜ್ಯೋತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ರಥಯಾತ್ರೆ ನಗರದ ಕರ್ನಾಟಕ ಸಂಘದಿಂದ ಆರಂಭವಾಗಿ ಸರಫ್ ಬಜಾರ್, ತೀನ್ ಕಂದಿಲ್ ವೃತ್ತ, ಅಂಬೇಡ್ಕರ್ ವೃತ್ತ ಹಾಗೂ ಬಸವೇಶ್ವರ ವೃತ್ತದ ಮೂಲಕ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ತಲುಪಿದೆ ಎಂದರು. ರಥಯಾತ್ರೆಯಲ್ಲಿ ಕನಿಷ್ಠ 5,000 ಜನರು ಸೇರಿಸಬೇಕಾಗಿದ್ದು, ಪ್ರತಿಯೊಂದು ಸಮಾಜದವರು ತಮ್ಮ ತಮ್ಮ ಸಮಾಜದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವಂತೆ ತಿಳಿಸಬೇಕು. ಜೊತೆಗೆ ಆಯಾ ಸಮಾಜವರು ಪ್ರತ್ಯೇಕವಾದ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಬರಬೇಕೆಂದರು. ಉತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಉತ್ಸವ ಹಾಗೂ ಕೆರೆ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 5ರಿಂದ 7ರವರೆಗೆ ನಡೆಯುವ ಜಿಲ್ಲಾ ಉತ್ಸವಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ತಹಸೀಲ್ದಾರ್ ಸುರೇಶ್ ವರ್ಮ ಮಾತನಾಡಿ, ಜಿಲ್ಲಾ ಉತ್ಸವ ಯಶಸ್ವಿಯಾಗಲು ಸಂಘ ಸಂಘಟನೆಗಳ ಸಹಕಾರ ಬಹಳ ಮುಖ್ಯವಾಗುತ್ತದೆ. ಆದ್ದರಿಂದ ವಿವಿಧ ಸಮಾಜದ ಮುಖಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕೆಂದು ಮನವಿ ಮಾಡಿದರು. ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿ, ಜಿಲ್ಲಾ ಉತ್ಸವ ಕಳೆದ 27 ವರ್ಷಗಳಿಂದ ಆಗಿರಲಿಲ್ಲ. ಈಗ ಕಾಲ ಕೂಡಿ ಬಂದಿದ್ದು, ಜಿಲ್ಲಾ ಉತ್ಸವ ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತ ಅಲ್ಲ, ಇದು ಪ್ರತಿಯೊಬ್ಬರ ಹಬ್ಬವಾಗಿದೆ. ಎಲ್ಲರೂ ಸಮನ್ವಯತೆಯಿಂದ ಒಂದು ಜಿಲ್ಲಾಡಳಿತಕ್ಕೆ ಸಹಕರಿಸಬೇಕೆಂದರು. ವಿವಿಧ ಸಮಾಜದವರು ಸಭೆಯಲ್ಲಿ ತಮ್ಮ ತಮ್ಮ ಸಲಹೆಗಳನ್ನು ನೀಡಿದರು. ಸಭೆಯಲ್ಲಿ ವರದಾಧಿಕಾರಿ ಗವಿಸಿದಪ್ಪ ಹೊಸಮನಿ, ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅದು ಆಕ್ಚುಲಿ ಯಾವ್ಯಾವ ಜಯಂತಿ ಆಚರಣೆ ಮಾಡ್ತಾರಲ್ರಿ, ಆ ಲಿಸ್ಟ್ ಇದೆ ಇವ್ರ ಹತ್ರ. ನಾವು ಮತ್ತೆ ತಮ್ಗೆಲ್ಲ ಫೋನ್ ಮಾಡಿ ರಾತ್ರಿ ಫೋನ್ ಮಾಡಿ ಕರೆದಿದ್ದು ನಾನೇನೆ.
ಇಲ್ಲ ಸಾಹೇಬ್ ಅವರು ಇಶಾರೆ ಕೊಟ್ಟ ಮೇಲೆ ಅವ್ರು ಹೇಳಿದ್ರು ಅಲ್ಪಸಂಖ್ಯಾತರು ಬಂದಾರಂತೆ ಲಿಸ್ಟ್ನಾಗ ಸೇರಿಸ್ಕೊಡ್ರಿ. ಸೇರಿಸ್ತಾರೆ. ಆಯ್ತು. ಇನ್ನ ಒಂದು ಏನಂದ್ರೆ ಈಗ ಮಸ್ಜಿದ್ ಹೋಗಿದ್ದೆ, ನನಗೆ ಈ ಲಿಸ್ಟ್ ನಲ್ಲಿ ಹೆಸರಿಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ. ನೀವು ಫೋನ್ ಮಾಡಿದಕ್ಕೆ ಗೊತ್ತಾಯ್ತು. ನಾನು ಸ್ವಲ್ಪ ಜೈನ ಮಂದಿರ ಚರ್ಚ್ ಅಲ್ಲೆಲ್ಲ ಹೋಗಿ ಅವ್ರ ಕಾಂಟ್ಯಾಕ್ಟ್ಸ್ ತಗೊಂಡು ಇವ್ರ ಲಿಸ್ಟ್ ಅಲ್ಲಿ ಆಗಿ ಮಕ್ಕಳ ಒಂದು ಉತ್ಸವ ಮಾಡ್ತಾ ಇದ್ದಾರೆ. ಮಕ್ಕಳ ಉತ್ಸವ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತದೆ. ಜೊತೆಗೆ ಸಾಯಂಕಾಲ ಕೆರೆ ಹಬ್ಬ ಅಂತ ಹೇಳಿ ಈ ಸಿಡಿಮದ್ದಿನ ಪ್ರದರ್ಶನ, ಪಟಾಕಿ ಹಾರಿಸೋ ಕಾರ್ಯಕ್ರಮನ ಮಾವಿನ ಕೆರೆಯಲ್ಲಿ ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 4:15ವರೆಗೂ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮಕ್ಕಳ ಹಾಡು, ನೃತ್ಯ ಸ್ಪರ್ಧೆಗಳು, ಅವರಿಂದ ಮಾಸ್ಕ್ ಮೇಕಿಂಗು, ಕ್ಲೇ ಮೇಕಿಂಗು, ಪೇಂಟಿಂಗು, ಆಮೇಲೆ ರೋಬೋಟಿಕ್ ಯಂತ್ರಗಳ ಪ್ರದರ್ಶನ, ಒಂದು ಅರಣ್ಯ ಸಾಮಾಜಿಕ ಒಂದು ಕೃತಕ ಅರಣ್ಯ ಸೃಷ್ಟಿ ಮಾಡಿದ್ದಾರೆ, ಅದರ ಪ್ರದರ್ಶನ, ಅಮ್ಯೂಸ್ಮೆಂಟ್ ಪಾರ್ಕ್ ತೋರಿಸುವಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 4,000 ಅದು ಮ್ಯಾಜಿಕ್ ಶೋ ಕೂಡ ಇದೆ. ಭಾಳ ಇಂಪಾರ್ಟೆಂಟ್, ಮಕ್ಕಳಿಗೆಲ್ಲ ಭಾಳ ಇಷ್ಟ. ಹಾಗಾಗಿ ತಾವೆಲ್ಲ ತಮ್ಮ ಸಮಾಜದ ಜನರಿಗೆಲ್ಲ ಪ್ರಚಾರ ಮಾಡಿ ಹೆಚ್ಚು ಮಕ್ಕಳನ್ನು ಅಲ್ಲಿ ಕರ್ಕೊಂಬರ್ಬೇಕು. ಇನ್ನೊಂದು ಬಿಟ್ಟೆ ನಾನು, ಐಸ್ ಕ್ರೀಮ್ ಮೇಳ ಇದೆ, ಐಸ್ ಕ್ರೀಮ್ ಹಬ್ಬ. ಹ್ಯಾಂಗ್ಯೋ ಒಂದು ಕಂಪನಿಯಿಂದ 60 ಫ್ಲೇವರ್ ಐಸ್ ಕ್ರೀಮ್ದು ಸ್ಟಾಲ್ಸ್ ಹಾಕ್ತಾ ಇದ್ದಾರೆ ಮಕ್ಕಳ ಸಲುವಾಗಿ. ಜಿಲ್ಲಾಡಳಿತದ ವತಿಯಿಂದ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇರ್ತದೆ, ಸ್ವಚ್ಛತೆ ವ್ಯವಸ್ಥೆ ಇರ್ತದೆ. ಈ ಹೊರಗಡೆ ಫುಡ್ ಸ್ಟಾಲ್ ಎಲ್ಲ ಪ್ರೈವೇಟ್ ಅವರು ಬರ್ತಾ ಇರ್ತಾರೆ, ಯಾರು ಏನು ಬೇಕಾದ್ರೂ ತಿನ್ಬಹುದು. ಐಸ್ ಕ್ರೀಮ್ ಮೇಳ ಮಾತ್ರ ನಮ್ಮ ಕಡೆಯಿಂದ ಮಕ್ಕಳವಾಗಿ ಸಲುವಾಗಿ ಆಯೋಜನೆ ಮಾಡಲಾಗಿದೆ. ಈ ಮಕ್ಕಳ ಉತ್ಸವದ ನೋಡಲ್ ಆಫೀಸರ್ ಅಂದರೆ ಕೃಷ್ಣ ಶಾವತ್ಗೇರು ಇದ್ದಾರೆ. ಅವರು ನಮ್ಮ ಮಹಾನಗರ ಪಾಲಿಕೆ ಕಮಿಟಿ ಸೆಕ್ರೆಟರಿ ಇರೋದ್ರಿಂದ ಅವ್ರಿಗೆ ಜವಾಬ್ದಾರಿ ನೀಡಲಾಗಿದೆ. ಹಾಗಾಗಿ ತಾವುಗಳೆಲ್ಲ ಇದರಲ್ಲೂ ಕೂಡ ಮಕ್ಕಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಬೇಕು. ನಮ್ಮ ಅಂದಾಜಿನ ಪ್ರಕಾರ ಬೆಳಗ್ಗೆ 10ರಿಂದ 1 ಗಂಟೆವರೆಗೆ 4,000, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ 4,000 ಮಕ್ಕಳು ಬರೋ ಸಾಧ್ಯತೆ ಇದೆ. ಇಡೀ ಜಿಲ್ಲೆಯಿಂದ ಮಕ್ಕಳನ್ನು ಕರೆತರಲಿಕ್ಕೆ DDPI ಅವರಿಗೆ ಬಸ್ಸು, ಸ್ಕೂಲ್ ಬಸ್ಸುಗಳ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ. ಹಾಗಾಗಿ ಸ್ಕೂಲ್ ಹೊರಗಡೆ ಇರುವಂಥ ಮಕ್ಕಳು, ಬೇರೆ ಜಿಲ್ಲೆಯಿಂದ ಬರುವಂಥ ಮಕ್ಕಳಿಗೂ ಕೂಡ ಅವಕಾಶ ಇದೆ, ಅವರು ಕೂಡ ಇಲ್ಲಿ ಬರ್ಬೋದು. 2 ಮಕ್ಕಳ ಉತ್ಸವ ಆಯ್ತು. ನೆಕ್ಸ್ಟ್ ಇದೆ 5ನೇ ತಾರೀಕು, ಬಹಳ ಇಂಪಾರ್ಟೆಂಟ್. 5ನೇ ತಾರೀಕು ಏನಿದೆ ಅಂದರೆ ಬೆಳಗ್ಗೆಯಿಂದ ಮತ್ಸ್ಯ ಮೇಳ, ಫಲಪುಷ್ಪ ಪ್ರದರ್ಶನ ಇವೆಲ್ಲ ನಡೀತಾ ಇದ್ದಾವೆ. ಆಮೇಲೆ ಸ್ಥಳೀಯ ಕಲಾವಿದರು ಒಂದು 300 ತಂಡಗಳನ್ನು ನಮ್ಮ ಜಿಲ್ಲೆಯಿಂದಲೇ, ರಾಯಚೂರು ಜಿಲ್ಲೆ ಪ್ರತಿಯೊಂದು ತಾಲೂಕಿನಿಂದ ಕಲಾ ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಜಿಲ್ಲಾ ಪ್ರಶಸ್ತಿ ವಿಜೇತರು ಈ ಥರ ಇರ್ತಾರೆ. ಅವರೆಲ್ಲರೂ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದನೇ ಆರಂಭ ಆಗ್ತದೆ. ಎಲ್ಲೆಲ್ಲಿ ಅಂದರೆ ಕೃಷಿ ವಿಶ್ವವಿದ್ಯಾಲಯ, ಮಹಿಳಾ ಸಮಾಜ ಮತ್ತು ರಂಗಮಂದಿರ. 300 ಜನ ಇರೋದ್ರಿಂದ ಒಂದೇ ಸ್ಟೇಜಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ ಅಂತ ಎಲ್ಲ ಕಡೆ ಹಂಚಿಕೊಟ್ಟಿದ್ದಾರೆ. ಅದ್ರ ಲಿಸ್ಟ್ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸಿಗ್ತದೆ. ಯಾವ ಕಲಾವಿದರು ಅಂದರೆ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನೋಡಬೇಕಂತ, ಯಾವ ಕಲಾವಿದರ ಕಾರ್ಯಕ್ರಮ ಯಾವ ಟೈಮಿಗಿದೆ ಅಂತ ಹೇಳಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಉತ್ತರಾದೇವಿ ಮೇಡಮ್ ಅವ್ರ ಹತ್ರ ನೀವು ಪಡ್ಕೊಳ್ಬೇಕು. ಸ್ಥಳೀಯ ಕಲಾವಿದರ ಕಾರ್ಯಕ್ರಮನ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೂಡ ನೋಡ್ಬೋದು. 7 ಗಂಟೆಯಿಂದ ನೀವು ಸಂಚಿತ್ ಹೆಗಡೆ ಅವ್ರದ್ದು ರಸಮಂಜರಿ ಕಾರ್ಯಕ್ರಮ, ಎಕ್ಸ್ಪ್ರೆಸ್ಸಿ ಟೀಮ್ನಿಂದ ಡ್ಯಾನ್ಸ್ ಕಾರ್ಯಕ್ರಮ, ಇದೆಲ್ಲ 5ಗೆ ಭಾಳ ಸ್ಟಾರ್ ಇದ್ದಾರೆ, ಭಾಳ ಜನ ಫ್ಯಾನ್ಸ್ ಇದ್ದಾರೆ. ಇವತ್ತೆಲ್ಲ ಹರಿದು ಬರ್ತಾರೆ, ಅವ್ರ ಹೆಸರು ಕೇಳ್ಕೊಂಡು. ಅದು 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ ಇರ್ತದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಇದು ಫುಡ್ ಮೇಳ ಎಲ್ಲ ಬೆಳಗ್ಗೆಯಿಂದನೇ ಆರಂಭ ಆಗ್ತದೆ ಉದಯದಲ್ಲಿ. ಅದೇ ರೀತಿ ಸ್ಥಳೀಯ ಕಲಾವಿದರ ಕಾರ್ಯಕ್ರಮ ಮತ್ತೆ 10 ಗಂಟೆಯಿಂದ ಸಾಯಂಕಾಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೇಮ್. ಮತ್ತೆ 4 ಗಂಟೆಯಿಂದ 7 ಗಂಟೆವರೆಗೂ ಸ್ಥಳೀಯ ಕಲಾವಿದರ ಕಾರ್ಯಕ್ರಮ ಕೇವಲ ಅಗ್ರಿಕಲ್ಚರ್. ಮತ್ತೆ 6ನೇ ತಾರೀಕು ಸೇಮ್ 7ರಿಂದ 11 ಗಂಟೆವರೆಗೂ ಸ್ಟೇಟ್ ಲೆವೆಲ್ ಟೀಮ್ ರಾಜೇಶ್ ಕೃಷ್ಣನ್ ಅವರ ರಸಮಂಜರಿ ಕಾರ್ಯಕ್ರಮ ಇದೆ. MJ ಪಾಯ್ ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾನರೇಗಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಹಣಕ್ಕೆ ಯೋಜನೆಗಾಗಿ ಬದಲಾಯಿಸಿರುವುದನ್ನು ಖಂಡಿಸಿ ಹಾಗೂ ಅದನ್ನು ಹಿಂಪಡೆಯಲು ಒತ್ತಾಯಿಸಿ CPI-MCಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ಅವರು 2004-2005ರಲ್ಲಿ 2 ಪಕ್ಷಗಳ ಬೆಂಬಲದ ಮೇಲೆ ಆಧಾರವಾಗಿದ್ದ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಗೊಳಿಸಿತ್ತು. ಈ ಕಾಯ್ದೆಯನ್ನು ಗ್ರಾಮೀಣ ಭಾಗದ ಕೃಷಿ ಕೂಲಿಕಾರರು, ಬಡ ರೈತರು ಹಾಗೂ ಇನ್ನಿತರ ಗ್ರಾಮೀಣ
ದುಡಿಮೆಗಾರರಲ್ಲಿ 30% ಜನರು ತಮ್ಮ ಜೀವನೋಪಾಯಕ್ಕೆ ಅವಲಂಬಿಸಿದ್ದರು ಎಂದರು. ಈಗ 2025ರಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮನಗೇರ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನು ತೆಗೆದುಹಾಕಿ ಕೇವಲ ಸರ್ಕಾರದ ಅಣತಿಯ ಯೋಜನೆಗಾಗಿ ಹೊಸದಾಗಿ ವಿಕಸಿತ ಭಾರತ ರೋಜ್ಗಾರ ಮತ್ತು ಆಜೀವಿಕ ಮಿಷನ್ ಗ್ರಾಮೀಣ ಖಾತ್ರಿ ವಿಬಿಗ್ರಾಮ್ಜಿ ಕಾಯ್ದೆಯನ್ನು ಜಾರಿಗೊಳಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ಕಾಯ್ದೆಯಿಂದ ಕೂಲಿಕಾರರ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುತ್ತಿದೆ. 60 ದಿನಗಳ ಕೃಷಿ ಕೆಲಸ ನಿರ್ಬಂಧವನ್ನು ನೋಡಿದ್ದಾರೆ. 125 ದಿನಗಳ ಕೆಲಸ ಸಿಗುವುದಿಲ್ಲ ಮತ್ತು ಕೆಲಸದಿಂದ ವಂಚಿತರಾಗುತ್ತಾರೆ. ಕೇಂದ್ರ ಸರ್ಕಾರ 60% ಹಾಗೂ ರಾಜ್ಯ ಸರ್ಕಾರ 40% ಮೊತ್ತವನ್ನು ಖರ್ಚು ಮಾಡಬೇಕೆಂದು ಅಂಶಗಳಿಂದ ಕೂಲಿಕಾರರಿಗೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಹಣ ನೀಡುವುದಿಲ್ಲ ಎಂದು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಹಣ ಕೊಟ್ಟಿಲ್ಲವೆಂದು ಹೇಳುವ ಮೂಲಕ ಕೂಲಿ ಕಾರ್ಮಿಕರನ್ನು ಕೂಲಿಯಿಂದ ವಂಚಿತರಾಗಿ ಮಾಡುತ್ತಿದ್ದಾರೆ ಎಂದರು. ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದು ಈ ಉದ್ಯೋಗ ಯೋಜನೆಯಲ್ಲಿ ಕೆಲಸ ಕೊಡಬೇಕೆಂದು ನಿಯಮಗಳು ಹಾಗೂ ಕೇಂದ್ರ ಸರ್ಕಾರ ಅಧಿಸೂಚಿತ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಮಾತ್ರವೇ ಉದ್ಯೋಗ ಖಾತರಿ ಜಾರಿ ಎಂಬ ಅಂಶಗಳು ಕೂಲಿಕಾರರ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ. ಹೊಸ ಕಾಯ್ದೆ ಹೇಳುವ ಪ್ರಕಾರ ಕೂಲಿ ಹಣವನ್ನು ರೋಜ್ಗಾರ ಯೋಜನೆಯಲ್ಲಿ ನಿಗದಿಪಡಿಸಬೇಕು ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಹಣ ಪಾವತಿಸಬೇಕು ಎಂದು ಉದ್ದೇಶವು ಕೂಲಿಕಾರರಿಗೆ ಕೂಲಿಯನ್ನು ದಿನ ಬೆಲೆಗೆ ಏರಿಕೆ ಅನುಗುಣವಾಗಿ ಕೂಲಿಯನ್ನು ಏರಿಸಬೇಕೆಂದು ಅಂಶವನ್ನು ಈ ಕಾಯ್ದೆ ತಳ್ಳಿ ಹಾಕುತ್ತದೆ. ಇದರಿಂದ ಹೀನಾಯ ಸ್ಥಿತಿಗೆ ಒಳಗಾಗುತ್ತಿದೆ. ಆದ್ದರಿಂದ 2025 ಕಾಯ್ದೆ ಬದಲಾಯಿಸುವುದನ್ನು ಕೈ ಬಿಟ್ಟು 2005ರಲ್ಲಿ ಇರುವ ಕಾಯ್ದೆಯನ್ನು ಮುಂದುವರಿಸುವಂತೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರ್ತಕ್ಕಂಥ ಬಿಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಬೇಡವೇ ಬೇಡ. ರೈತ ಕೂಲಿಕಾರರಿಗೆ ಮಾರ್ಗವಾಗಿರುವಾಗ 2025ರ ಗ್ರಾಮೀಣ ಉದ್ಯೋಗ ಖಾತ್ರಿ ಕೈ ಬಿಡಲೇಬೇಕು. ರಾಷ್ಟ್ರೀಯ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮುಂದುವರಿಸಲೇಬೇಕು. 2000 ಕಾಯ್ದೆ ಜಾರಿಯ ಮೂಲಕ ಪಂಚಾಯತ್ ಆಡಳಿತದ ಅಧಿಕಾರವನ್ನು ಕಸಿದುಕೊಳ್ಳಲು ಮುಂದಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಮಾರಕವಾಗಿರುವ ಬಿಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಬೇಡವೇ ಬೇಡ. ಕೇಂದ್ರ ಸರ್ಕಾರವೇ ಈ ಹಣವನ್ನು ಕೇಂದ್ರ ಸರ್ಕಾರವೇ ಕೊಡಲೇಬೇಕು. ರಾಜ್ಯಗಳಿಗೆ ಹಂಚಿಕೆ ಮಾಡಿರುವುದನ್ನು ಕೈ ಬಿಡಲೇಬೇಕು. ಇದು ಮಾಡಿಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಿಜಿ ರಾಮ್ಜಿ 2025 ಗ್ರಾಮೀಣ ಉದ್ಯೋಗ ಖಾತ್ರಿ ಬೇಡವೇ ಬೇಡ. ಆ ಕಾಯ್ದೆಯಲ್ಲಿ ಹಿಂದೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಏನಿತ್ತು ಅದು ಒಂದು ಕುಟುಂಬಕ್ಕೆ 100 ದಿನ ಉದ್ಯೋಗ ಕೊಡಬೇಕು ಅನ್ನೋದಿತ್ತು. ಕೊಡಲಿಲ್ಲ ಅಂದರೆ ನಿರುದ್ಯೋಗ ಮತ್ತೆ ಪಂಚಾಯತಿ ಬಿಡುವ ಅವರು ನಿಗದಿತ ಅವಧಿಯಲ್ಲಿ ಕೆಲಸ ಕೊಡಲಿಲ್ಲ ಅಂದರೆ ಅವ್ರ ಪೇಮೆಂಟ್ನಲ್ಲಿ ಕಟ್ ಮಾಡಿ ಅವ್ರಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅನ್ನೋದಿತ್ತು. ಈಗಿದು ರಾಜ್ಯ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡಬೇಕು ಅಂತ ಹೇಳಿ ಒಂದಿತ್ತು. ಮತ್ತು 100% 100% ಕೂಲಿ ಏನಂದರೆ ಇಲ್ಲೇ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಈಗ ಅದರಲ್ಲಿ 60% ಕೇಂದ್ರ ಸರ್ಕಾರ 40% ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ ಇವತ್ತು ಆ ಕಾಯ್ದೆ ಹೇಳ್ತದೆ. ಅವಾಗ ಏನಾಗ್ತಿದೆ ಅಂದರೆ ಇವತ್ತು ಗ್ರಾಮೀಣದಲ್ಲಿ ಜನರು ಕೂಡ ಆ ಊರಿನ ಅಭಿವೃದ್ಧಿಗಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಬೋದಾಗಿತ್ತು ಮತ್ತು ಅವ್ರ ಸ್ವಂತ ಬದು ನಿರ್ಮಾಣಗಳು ಮಾಡ್ಕೊಳ್ಬೋದಾಗಿತ್ತು ಆ ಉದ್ಯೋಗಕ್ಕಾಗಿ. ಆದರೆ ಈಗ ಇರ್ತಕ್ಕಂಥ ಹೊಸ ಕಾಯ್ದೆಯಲ್ಲಿ ನಾವು ರಾಷ್ಟ್ರೀಯ ರಸ್ತೆಗಳ ನಿರ್ಮಾಣ ಕಾರ್ಯಕ್ರಮವನ್ನು ನಾವು ಬರ್ಸ್ಕೊಳ್ಬೋದು. ಹಿಂದೆ ಇದರೊಳಗೆ ಇರ್ತಕ್ಕಂಥ ಯಂತ್ರಗಳ ಅವ್ರಿಗೆ ಅವಕಾಶ ಇರಲಿಲ್ಲ. ಬಟ್ ಈಗ ಯಂತ್ರಗಳನ್ನು ಬಳಸ್ಬೋದು ಅಂತೇಳಿ ಈಗ ಕಾಯ್ದೆ ಮಾಡಿ ಅದು ಗುತ್ತಿಗೆದಾರರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಹೀಗಾಗಿ ಈ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೆ ಜಾರಿ ಮಾಡಬಾರ್ದು. ಹಿಂದೆ ಇರ್ತಕ್ಕಂಥ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಇತ್ತು ಅದನ್ನು ಸೊ ಇದನ್ನು ಕೇಂದ್ರ ಸರ್ಕಾರಕ್ಕೆ ನೀವು ಮನವರಿಕೆ ಮಾಡಬೇಕು. ಜೊತೆಗೆ ಮುಂದೆ ಕೂಡ ನಾವು ಈ ಒಂದು ಕಾಯ್ದೆ ವಾಪಸ್ ಹಾಕೋ ಪರಿಸ್ಥಿತಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಡೆಲಿಗೇಷನ್ ಕೊಡಬೇಕು. ಕೂಲಿಕಾರರು ರೈತರನ್ನೆಲ್ಲ ಸೇರ್ಕೊಂಡಾಗಿ ಒಂದು ದೊಡ್ಡ ಚಳವಳಿಗೆ ಇವತ್ತು ಮುಖ್ಯ ಮುಂದೆ ಆಗಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಸಂದರ್ಭ ತಿಳಿಸ್ಕೊಡ್ತೇವೆ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಜಿಲ್ಲಾ ಸಮಿತಿ ಸದಸ್ಯರಾದ ಎಚ್ ಪದ್ಮಾ, ಶ್ರೀಧರ್, ಡಿಎ ಶರಣಬಸವ, ಎಚ್ ಶಾರುವುದ್ದೀನ್, ಹನುಮಂತ ಮಠಮಾರಿ, ಸತ್ಯಪ್ಪ, ವರಲಕ್ಷ್ಮಿ, ಮಹಾದೇವಿ, ಸುಜಾತ, ನರಸಮ್ಮ, ಸರವಮ್ಮ, ರಂಗಮ್ಮ, ಮಹಂತಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾವಿಸ್ ಮುಂದುವರಿಯುತ್ತದೆ.
ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ 29 ರಂದು ವಿಶೇಷ ಪೂಜೆ ಕಳಸಾರೋಹಣ 30 ರಂದು ಚಂಡಿ ಹೋಮ ಹವನ ಅಭಿಷೇಕ 31 ರಂದು ಲಲಿತ ಸಹಸ್ರನಾಮ ಪಠಣ ಫೆಬ್ರವರಿ 1 ರಂದು ಉಚ್ಛ್ರಾಯ ಮಹೋತ್ಸವ ಫೆಬ್ರವರಿ 2 ರಂದು ಮಹಾರಥೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು ದೇವದುರ್ಗ ಶಿಖರ ಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು ಮಂಗಳವಾರಪೇಟೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ ಭಕ್ತರು ಭಾಗವಹಿಸಿ ಜಾತ್ರಾ ಮಹೋತ್ಸವ ಸಮಿತಿಯಿಂದ ಸ್ವಾಗತ ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಬ್ರೇಕ್ನ ನಂತರ ಮೆಗಾಮಿಸ್ಗೆ ಸ್ವಾಗತ. ದೇವಸೂಗೂರು ಮಾತಾ ನಗರ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಲಕ್ಷ ದೀಪೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವು ಫೆಬ್ರವರಿ 1 ರಂದು ನಡೆಯಲಿದೆ ಎಂದು ದೇವಸ್ಥಾನದ ಅರ್ಚಕ ಹಾಗೂ ಸಮಿತಿಯ ಸದಸ್ಯ ಬಸವರಾಜ್ ಮರಳಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇಂದು ಜನವರಿ 31ರ ಸಂಜೆ 5:30ಕ್ಕೆ ಮಹಿಳೆಯರಿಂದ ಉಚ್ಚಯ ಮಹೋತ್ಸವದ ಜರುಗಲಿದೆ. ಫೆಬ್ರವರಿ 1 ರಿಂದ ಬೆಳಗ್ಗೆ 5:30ಕ್ಕೆ ವಸ್ತ್ರ ಪಿತಾಂಬರ ಜೊತೆಗೆ ಉಡಿ ತುಂಬುವ ಸಂಪ್ರದಾಯ ಸಮಾರಂಭ ಜರುಗಲಿದೆ. ನಂತರ ಪಂಚಾಮೃತ ಅಭಿಷೇಕ ನಂತರ ಮಹಾಪೂಜೆ ಜರುಗಲಿದೆ ಎಂದರು. ಸಂಜೆ 5 ಗಂಟೆಗೆ ದೇವಸೂರಿನ ರಾಮನಗೌಡ ಪೊಲೀಸ್ ಪಾಟೀಲ್ ದಂಪತಿಯಿಂದ ಲಕ್ಷ ದೀಪೋತ್ಸವ ಹಾಗೂ ಸಂಜೆ 6 ಗಂಟೆ ಮಹಿಳೆಯರಿಂದ ರಥೋತ್ಸವ ನಡೆಯಲಿದೆ. ಇದರೊಟ್ಟಿಗೆ ಸುಗರೇಶ್ವರ ದೇವಸ್ಥಾನದಲ್ಲಿ ಭಾರತ ಹುಣ್ಣಿಮೆ ಸೇವೆಯನ್ನು ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಫೆಬ್ರವರಿ 2 ರಿಂದ ಬೆಳಗ್ಗೆ 8 ಗಂಟೆಗೆ ಪಂಚಾಮೃತ ಅಭಿಷೇಕ ನಂತರ ಮಹಾಪೂಜೆ, ಮಧ್ಯಾಹ್ನ 2 ಗಂಟೆಗೆ ಕೈಕಾಲು ಮತ್ತು ಉಸುಕಿನ ಚೀಲ ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ. ಸ್ಪರ್ಧೆಯಲ್ಲಿ ವಿಜೇತ ಆದವರಿಗೆ ದೇವಸ್ಥಾನ ಸಮಿತಿಯಿಂದ ಬೆಳ್ಳಿ ಕಡಗವನ್ನು ನೀಡಲಾಗುತ್ತೆ ಎಂದು ತಿಳಿಸಿದರು. ನಂತರ ಫೆಬ್ರವರಿ 3 ರಿಂದ 6 ರವರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, ಫೆಬ್ರವರಿ 6 ರಂದು ಸಂಜೆ 6 ಗಂಟೆ ಕಳಸಾರೋಹಣ ಮತ್ತು ಕುಂಕುಮ ವಿತರಣೆ ನಂತರ ರಾತ್ರಿ 10 ಗಂಟೆಯಿಂದ ಅಖಂಡ ಭೋಜನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಇದೇ ವೇಳೆ ಸುಗರೇಶ್ವರ ಸಾಂಸ್ಕೃತಿಕ ನಾಟ್ಯ ಕಲಾ ಬಳಗದ ಅಧ್ಯಕ್ಷ ಅಣಿವೀರಯ್ಯ ಮಾತನಾಡಿ, ಜಾತ್ರಾ ಮಹೋತ್ಸವದ ಹಿನ್ನೆಲೆ ಫೆಬ್ರವರಿ 1 ರಂದು ರಾತ್ರಿ 10:30ಕ್ಕೆ ದೇವಸೂರಿನ ಶುಗರೇಶ್ವರ ಶಾಲಾವರಣದಲ್ಲಿ ಉದೋ ಉದೋ ಶ್ರೀ ಹುಲಿಗೆಮ್ಮ ಎಂಬ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ. ಜಾತ್ರಾ ಮಹೋತ್ಸವ ಹಾಗೂ ನಾಟಕ ಪ್ರದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ದೇವಸೂರು ಸುಕ್ಷೇತ್ರದಿಂದ ಬಂದಿದ್ದೀವಿ. ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಶ್ರೀ ಸುಗರೇಶ್ವರ ಅಂದರೆ ದೇವಸೂರು ತಾಲೂಕಿನ ಶ್ರೀ ಸುಗರೇಶ್ವರ ನಾಗರಹಳ್ಳಿ ದೇವಸ್ಥಾನಗಳು ಈ ನಮ್ಮ ಭಾಗದಲ್ಲಿ ಅತಿ ದೊಡ್ಡ ದೇವಸ್ಥಾನಗಳು, ಸುಮಾರು ಭಕ್ತಾದಿಗಳನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನಗಳು. ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರ್ತದೆ. ಮೊನ್ನೆ ದಿನ ಚಟ್ಟೆ ಅಮಾವಾಸ್ಯೆ ಅಂದರೆ ಮಾರ್ಗಶಿರ ಶುದ್ಧ ಷಷ್ಠಿಯ ದಿನದ ಸುಗರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ನಡೆಯಿತು. ಅದೇ ಥರ ಶ್ರೀ ಸುರೇಶ್ವರ ಸ್ವಾಮಿ ತನ್ನ ಸ್ಥಳವನ್ನು ಅರ್ಪಿಸಿರ್ತಕ್ಕಂಥ ಅದೇ ಗ್ರಾಮದ ಅತಿಥಿವತಿ ಆಗಿರ್ತಕ್ಕಂಥ ಮಾತಾ ನಾಗರೇಂದ್ರ ತಾಯಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಅಂದರೆ ದಿನಾಂಕ 28/11/2026ರಿಂದ ಶುಕ್ರವಾರ ದಿನಾಂಕ 6/2/2026ರವರೆಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಆ ಕಾರ್ಯಕ್ರಮದಲ್ಲಿ 28ನೇ ತಾರೀಕಿಂದ ಇವತ್ತಿನವರೆಗೆ ಅಂದರೆ 31ನೇ ತಾರೀಕುವರೆಗೆ ದಿನನಿತ್ಯ ಬೆಳಗ್ಗೆ ಕಾರ್ಯಕ್ರಮ, ಸಾಯಂಕಾಲ ಕಾರ್ಯಕ್ರಮಗಳು, ಗೀತುಲ ಕಾರ್ಯಕ್ರಮ ಆಗಿರ್ಬೋದು. ಇವತ್ತಿನ ದಿನ ಸಾಯಂಕಾಲ 31ನೇ ತಾರೀಕು ಶನಿವಾರ ದಿನ ಸಾಯಂಕಾಲ 5 ಗಂಟೆಗೆ ಉಚ್ಛ್ರಾಯ ಮಹೋತ್ಸವ ಕಾರ್ಯಕ್ರಮ ಆದ. ಆ ಉಚ್ಛ್ರಾಯ ಮಹೋತ್ಸವ ಕಾರ್ಯಕ್ರಮ ಕೇವಲ ಮಹಿಳೆಯರಿಂದ ಮಾತ್ರ ಕಾರ್ಯಕ್ರಮ ನೆರವೇರುತ್ತದೆ. ಉಚ್ಛ್ರಾಯವನ್ನು ಎಳೆಯುವುದು ಕೇವಲ ಮಹಿಳೆಯರಿಂದ ಮಾತ್ರ, ಸುಮಂಗಲಿಯರಿಂದ ಮಾತ್ರ ರಥೋತ್ಸವ ಕಾರ್ಯಕ್ರಮ, ಉಚ್ಛ್ರಾಯ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ನಾಳೆ ದಿನ ಭರತ ಹುಣ್ಣಿಮೆ ಕಾರ್ಯಕ್ರಮ. ಈ ಭರತ ಹುಣ್ಣಿಮೆ ಕಾರ್ಯಕ್ರಮವನ್ನು ಕೂಡ ನಾಳೆ ಸಾಯಂಕಾಲ 5 ಗಂಟೆಗೆ ಅಲ್ಲಿರ್ತಕ್ಕಂಥ ದೇವಸೂರು ಗ್ರಾಮದ ರಾಮನಗೌಡ ಪೊಲೀಸ್ ಪಾಟೀಲ್ ಅವರ ಕುಟುಂಬದವರು ತಮ್ಮ ಭಕ್ತಿ ಸೇವೆಯನ್ನು ಲಕ್ಷ ದೀಪ ಬೆಳಗಿಸುವ ಮುಖಾಂತರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಅವರು ಸ್ವಂತ ಭಕ್ತಿ ಕಾಣಿಕೆ ಮುಖಾಂತರ ಬಂದಿರತಕ್ಕಂಥ ಎಲ್ಲ ಖರ್ಚು ವೆಚ್ಚವನ್ನು ಆ ಭಕ್ತಿ ಕಾಣಿಕೆ ಮುಖಾಂತರ ಅವರು ನೋಡ್ಕೊಂಡು ಹೋಗ್ತಾರೆ. ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆದಮೇಲೆ ಮಹಿಳೆಯರಿಂದ ಸುಮಂಗಲಿಯರಿಂದ ರಥೋತ್ಸವ ಕಾರ್ಯಕ್ರಮ ಆಗ್ತದೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಸುತ್ತಮುತ್ತಲ ಮುಖಂಡರು, ವಿஐಪಿಗಳು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು ಹೆಚ್ಚು ಕಡಿಮೆ 60,000 ಜನಸಂಖ್ಯೆ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೆ ನಂತರ ದೇವಸ್ಥಾನಗಳಿಗೆ ಉಡುಗೊರೆಯಾಗಿ ಕೊಡಲಾಗ್ತದೆ. ಕುರ್ಸ, ಕುಂಕುಮ ಕಾರ್ಯಕ್ರಮ ಕೂಡ ಬಂದಿರತಕ್ಕಂಥ ರಥೋತ್ಸವದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಮಹಿಳೆಯರಿಗೆ ಗೌರವಪೂರ್ವಕವಾಗಿ ಕುಂಕುಮ ಕಾರ್ಯಕ್ರಮವನ್ನು ಕೂಡ ದೇವಸ್ಥಾನದಿಂದ ನೆರವೇರಿಸಿಕೊಂಡು ಹೋಗ್ತದೆ. ತದನಂತರ ನಾಡದ್ದು ಅಂದರೆ 2ನೇ ತಾರೀಕು ದಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲ್ಲು ಎತ್ತುವ ಕಾರ್ಯಕ್ರಮ, ಉಸುಕು ಎತ್ತುವ ಕಾರ್ಯಕ್ರಮವನ್ನು ಕೂಡ ದೇವಸ್ಥಾನ ವತಿಯಿಂದ ಮಾಡ್ಕೊಂಡು ಬರ್ತೀವಿ. ಸಾಯಂಕಾಲ ನಾಳೆ ಅಂದರೆ 2ನೇ ತಾರೀಕು ಸೋಮವಾರ ದಿನ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಕಲ್ಲು ಎತ್ತುವ ಉಸುಕು ಎತ್ತುವ ಕಾರ್ಯಕ್ರಮ ನಮ್ಮ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪೈಲವಾನರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅತಿ ಹೆಚ್ಚು ಭಾರವನ್ನು ಯಾರು ಎತ್ತುತ್ತಾರೆ, ಅದು ಉಸುಕಿನ ಚೀಲ ಆಗಿರ್ಬೋದು, ಕಲ್ಲು ಎತ್ತಿರೋ ಕಾರ್ಯಕ್ರಮಗಳಾದ್ರು, ಯಾರು ಹೆಚ್ಚು ಭಾರವನ್ನು ಎತ್ತುತ್ತಾರೆ ಅವರಿಗೆ ದೇವಸ್ಥಾನದ ಕಡೆಯಿಂದ ಬೆಳ್ಳಿ ಕಡೆಗಳನ್ನು ಅವರಿಗೆ ಕೊಡ ಮಾಡಲಾಗ್ತದೆ. ಅವರನ್ನು 1 ವರ್ಷದವರೆಗೆ ನಮ್ಮ ಭಾಗದಲ್ಲಿ ಅವರು ಅತಿ ಹೆಚ್ಚು ಭಾರದಲ್ಲಿ ಎತ್ತಿರ್ತಕ್ಕಂಥ ಪೈಲ್ವಾನರು ಅನ್ನೋ ಬಿರುದನ್ನು ಕೂಡ ದೇವಸ್ಥಾನದ ಕಡೆಯಿಂದ ಅವರಿಗೆ ಕೊಡ ಮಾಡಲಾಗ್ತದೆ. ಈ ಒಂದು ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮ ನಾಟಕೋತ್ಸವ ಹುಲಿಗ ಮಧ್ಯೆ ಅಂತ ಹೇಳ್ತಿಸಿ, ಯಾಕಂದರೆ ಮಹಿಳಾ ಜಾತ್ರಾ ನಾಗರಾಮ ಜಾತ್ರೋತ್ಸವವರೆಗೆ ನಾವು ಮುದತ್ತಿಯ ನಮ್ಮ ಹುಲಿಗ ಮಾಡಿಸಿ ಒಂದು ಪ್ರತಿಷ್ಠೆ ಆಗ್ತಾರೆ. ಭಕ್ತಿ ಪ್ರಧಾನ ನಾಟಕ ನಾವು ನಮ್ಮ ಸಂಘದ ಕಡೆಯಿಂದ ಶ್ರೀ ಸೂರ್ಯ ಸಂಸ್ಕೃತ ನಾಟಕ ಬರೆದು ನಾವು ಮಾತನಾಡಿದ್ದಾರೆ. ಈ ನಾಟಕ ಉದ್ಘಾಟನೆಯನ್ನು ವೇದಮೂರ್ತಿ ಪ್ರಕಾಶ ಶಿವನವರು ಮಠಮಾಡಿ ಅವರು ಸರ್ ಪ್ರಧಾನ ಅರ್ಚಕರು ಮತ್ತು ನಾಗರಾಮ ದೇವಿ ದೇವಸ್ಥಾನ ಸರ್. ನಮ್ಮ ಶ್ರೀ ವೇದಮೂರ್ತಿ ಎಂ ವೀರೇಶ್ವಾಮಿ ಪ್ರಧಾನ ಅರ್ಚಕರು ಸರ್, ಸೂರ್ಯೇಶ್ವರ ದೇವಸ್ಥಾನ ಸಮಿತಿ ದೇವಸ್ಥಾನ ಅಧ್ಯಕ್ಷ ಶ್ರೀ ಸುರೇಶ್ ಗೌಡ ಮಾಲಿ ಪಾಟೀಲ್ ಮಾತನಾಗರಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ ದೇವಸ್ಥಾನ. ಶ್ರೀ ಎ.ವೈ. ಮಲ್ಲಪುರಣಿ ಅಧ್ಯಕ್ಷರು ದೇವಸ್ಥಾನ ಸಮಿತಿ ಶ್ರೀ ಸೂರ್ಯೇಶ್ವರ ದೇವಸ್ಥಾನ ದೇವಸ್ಥಾನ ಸರ್. ಮುಖ್ಯ ಅತಿಥಿಗಳು ಸರ್ ಶ್ರೀಮತಿ ಮೀನಾಕ್ಷಿ ಮಾರಿಯಪ್ಪ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ದೇವಸ್ಥಾನ, ಕಾಮರ್ಶು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ದೇವಸೂರು, ಪ್ರಕಾಶಯ್ಯ ಮಟ್ಮಾಡಿ ದೇವಸೂರು, ಬಸವರಾಜ ಮಲ್ಲಾರ್ ದೇವಸೂರು, ಶೇಖರ ಸ್ವಾಮಿ ನದಿ ದೇವಸೂರು, ಜಯಗೌಡ ಶ್ರೀಗೌಡ ದೇವಸೂರು, ಶಾಂತವೀರೇಶ್ ನಂದಿಗೂಡು ದೇವಸೂರು, ಬಾಬು ಗ್ರಾಮ ಪಂಚಾಯತ್ ಸದಸ್ಯರು ದೇವಸೂರು, ಸುರೇಶ್ ಗೌಡ ಶ್ರೀಗೌಡ ಗ್ರಾಮ ಪಂಚಾಯತ್ ಸದಸ್ಯ ದೇವಸೂರು ಸರ್, ಸಿದ್ಧಾರ್ಥಗೌಡ ಗ್ರಾಮ ಪಂಚಾಯತ್ ಸದಸ್ಯರು ದೇವಸೂರು, ಶ್ರೀ ಪ್ರವೀಣಗೌಡ ದೇವಸೂರು ಇವರೆಲ್ಲರೂ ಅತಿಥಿಗಳಾಗಿ ಭಾಗವಹಿಸಿದರು ಸರ್. ತಾವೆಲ್ಲರೂ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪ್ರಕಾಶ್ ಎಂ ಮಾಟಮಾರಿ, ರಂಗಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫೆಬ್ರವರಿ 1ರಂದು ರಾಯಚೂರು ಜಿಲ್ಲೆಯ ತಿಂತಿಣಿ ಬ್ರಿಡ್ಜ್ಗೆ ಆಗಮಿಸುತ್ತಾರೆ. ಅಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಹೊರಟು 11 ಗಂಟೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವುದು. ಅಲ್ಲಿಂದ 11:10ಕ್ಕೆ ಹೆಲಿಕಾಪ್ಟರ್ ಮೂಲಕ ಹೊರಟು 11:40ಕ್ಕೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಂಡ್ಗೋಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೆಲಿಪ್ಯಾಡ್ಗೆ ಆಗಮಿಸಿ ರಾಯಚೂರು ಜಿಲ್ಲೆ ಜಯದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಶಾಖಾ ಮಠದಿಂದ ನಡೆಯುವ ಬ್ರಹ್ಮಲಿಂಗಾರಾಧನೆ, ಪರಮ ಪೂಜ್ಯ ಸಿದ್ದರಾಮೇಶ್ವರ ನಂದಪುರಿ ಸ್ವಾಮೀಜಿಯವರ ಪುಣ್ಯರಾಧನೆ ಕಾರ್ಯಕ್ರಮ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗಿಯಾದವರು. ನಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವರು. ಮಧ್ಯಾಹ್ನ 3:30 ತಿಂತಣಿ ಬ್ರಿಡ್ಜ್ನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನದಿಂದ ನಿರ್ಗಮಿಸಿ ಸುರಪುರ ತಾಲೂಕಿನ ಬಡ್ಗೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರದ ಹೆಲಿಪ್ಯಾಡ್ನಿಂದ ನಿರ್ಗಮಿಸಿ ಕಲಬುರಗಿ ಜಿಲ್ಲೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ತಾರನಾಥ ಶಿಕ್ಷಣ ಸಂಸ್ಥೆಯ ಹಮ್ದರ್ ಶಾಲೆಯಲ್ಲಿ ಇಂದು ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಜನವರಿ 31ರಂದು ನಡೆದ ಈ ಪೂರ್ವಭಾವಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ಹಂಚುವ ಮೂಲಕ ಸಂತಸ ಹಂಚಿಸಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರಾದ ನರಸಿಂಹಯ್ಯ ಅಪ್ಪಲ್ದಿನ್ನಿ ಅವರು ಮಾತನಾಡಿ, ಮಡಿವಾಳ ಮಾಚಿದೇವರ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, 12ನೇ ಶತಮಾನದ ಕ್ರಾಂತಿಕಾರಿ ಶರಣರಲ್ಲಿ ಒಬ್ಬರಾದವರು. ಅಹಂಕಾರವನ್ನು ತೊಳೆದು ಅಂತರಂಗದ ಶುದ್ಧೀಕರಣಕ್ಕೆ ಒತ್ತು ನೀಡಿದವರು. ಅವರ ಕಾಯಕ ನಿಷ್ಠೆ ಮತ್ತು ವಾಚನಗಳ ಸಂದೇಶ ಇಂದಿನ ವಿದ್ಯಾರ್ಥಿಗಳ ದೆಸೆಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರಾದ ಎ. ಪರಶುರಾಮ್, ಎಚ್. ಶೇಖರ್, ವೆಂಕಟೇಶ್ ಚಿಕನ್, ಡಿ. ಶಿವರಾಜ್ ಕುಮಾರ್, ಅಜಯ್ ಚೌಧರಿ, ಸಂತೋಷ್, ನರೇಶ್, ಮಹೇಶ್, ವೀರೇಶ್, ದೇವರಾಜ್, ಶಿಷ್ಯ ಪವನ್, ಬುಜ್ಜಣ್ಣ,
ಅಮದರ್ವ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕಾಶಪ್ಪ, ಬುದ್ಧ, ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಮಡಿವಾಳ ಮಾತುದೇವರ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸಮಾಜದ ಪರಶುರಾಮ್ ಅವರೇ, ಜಿ ವೆಂಕಟೇಶ್ ಅವರೇ ಕಾರ್ಯಾಧ್ಯಕ್ಷರು ಮತ್ತು ಮಡಿವಾಳ ಸಮಾಜ, ನರಸಿಂಹಲು ಸಹ ಶಿಕ್ಷಕ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾಯಿತು. ಇಲ್ಲಿ ಭಾಗಿಯಾಗಿರುವಂಥ ನನ್ನ ಮಡಿವಾಳ ಸಮಾಜದೆಲ್ಲ ಹಿರಿಯ ನಾಯಕರೇ, ಯುವಕರೇ ಮತ್ತು ನನ್ನ ಪ್ರೌಢಶಾಲೆಯ, ಪ್ರಾಥಮಿಕ ಶಾಲೆಯ ಮತ್ತು ಪದವಿಪೂರ್ವ ಕಾಲೇಜಿನ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ ಮಡಿವಾಳ ಮಾಚಿದೇವರನ್ನ ಕುರಿತು, ಅವರ ಆದರ್ಶಗಳನ್ನು ಕುರಿತು ನಮ್ಮ ಶಿಕ್ಷಕ ನರಸಿಂಹರು ಮಾತಾಡಿದ್ದಾಯಿತು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮಡಿವಾಳ ಮಾಚಿದೇವ ಅವ್ರಿಗಷ್ಟೇ ದೇವರಂದ್ರು, ಉಳಿದವರಿಗೆ ಯಾಕೆ ಅನ್ನಲಿಲ್ಲ? ಸಾಕಷ್ಟು ವಚನಕಾರರಿದ್ರು 12ನೇ ಶತಮಾನದಲ್ಲಿ. ದುಡಿಯುವ ವರ್ಗದಿಂದ ಬಂದಿರುವಂಥ ಅಂಬಿಗರ ಚೌಡ ಇದ್ದಾನೆ, ಮಾಲಾರ ಚೆನ್ನೈ ಇದ್ದಾನೆ, ಅಡ್ಪದ ಅಪ್ಪಣ್ಣ ಇದ್ದಾನೆ, ಸತ್ಯಕ್ಕ ಇದ್ದಾಳೆ. ಎಲ್ಲಾ ದುಡಿಯುವ ವರ್ಗದಿಂದ ಬಂದಂತ ಸಾಕಷ್ಟು ಜನರು ಅಲ್ಲಿ ವಚನಕಾರರಿದ್ರು. ಎಲ್ಲಾ ವಚನಕಾರರಿಗಿಂತ ಹೆಚ್ಚಾಗಿ ಅವರನ್ನ ದೇವ ಮಡಿವಾಳ ಮಾಚಿದೇವ ಅಂತ ಯಾಕೆ ಕರೆದರಂತೆ, ಈಗ ನರಸಿಂಹ ಹೇಳಿದಂತೆ ಎಲ್ಲಾ ಶರಣರ ರಕ್ಷಣೆಗಾಗಿ ವಿಶೇಷವಾಗಿ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಖಡ್ಗ ಹಿಡಿದು ರಕ್ಷಣೆ ಮಾಡಿದ್ದಕ್ಕಾಗಿ ಆತನ ದೇವ ಅಂತ ಕರೆದರು. ಮಾಚಿದೇವ, ಮಡಿವಾಳ ಮಾಚಿದೇವ ಅಂತ ಕರೆದರು. ಅವರು 12ನೇ ಶತಮಾನದಲ್ಲಿರುವಂತ ಪ್ರಮುಖ ವಚನಕಾರ. ಆತ ಬಟ್ಟೆಯನ್ನು ಶುಚಿ ಮಾಡ್ತಾ ಇದ್ದ, ಬಟ್ಟೆಯನ್ನು ಒಗಿತಾ ಇದ್ದ, ಶುಚಿ ಮಾಡ್ತಾ ಇರುವಂತ ಕಾಯಕವನ್ನು ಮಾಡ್ತಾ ಇದ್ದ, ನಿಷ್ಠೆಯಿಂದ ಮಾಡ್ತಾ ಇದ್ದ. ಹೊಳೆಯಲ್ಲಿ ಆತ ಒಂದು ದಿವಸ ಬಟ್ಟೆಯನ್ನು ಒಗೆಯುವಾಗ ತನ್ನ ಕೊರಳಿರುವಂತ ಲಿಂಗ ಜಾರಿ ಬೀಳ್ತದೆ. ಜಾರಿ ಬಿದ್ದಾಗ ಆ ಲಿಂಗದ ಅಂಗನ್ನ ತೊರೆದಾತ. ನನ್ನನ್ನು ಜಾರಿ ಬುದ್ಧಿ ಅಲ್ಲ ಹೋಗ ಅಂತೇಳಿ ಲಿಂಗವನ್ನೇ ತೊರೆದಂತಹ ಒಬ್ಬ ನಿಷ್ಠುರವಾದಿಯಾದಂಥ ವಚನಕಾರ ಆತ. ಆ ಲಿಂಗ ಬೆನ್ನತ್ತಿದ್ರು ಕೂಡ 12ನೇ ಶತಮಾನದಲ್ಲಿ ಬಸವಣ್ಣ ಈ ಕೆಳವರ್ಗದವರಿಗೆ, ವಿಶೇಷವಾಗಿ ದುಡಿಯುವಂತಹ ಜನರಿಗೆ ಬಟ್ಟೆಯನ್ನು ಶುಚಿ ಮಾಡುವಂತಹ, ಚಪ್ಪಲಿ ಒಲಿಯುವಂತಹ, ಒಳೆಯನ್ನು ದಾಟಿಸುವಂತಹ, ಕುರಿ ಕಾಯುವಂತಹ ರೈತರನ್ನ, ದುಡಿಯುವ ವರ್ಗವನ್ನ ಅತ್ಯಂತ ಕೀಳುದೃಷ್ಟಿಯಿಂದ ನೋಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಬಸವಣ್ಣ ಎಲ್ಲರಿಗೆ ಲಿಂಗವನ್ನ ಧಾರಣೆ ಮಾಡಿದ, ಲಿಂಗ ಧರಿಸಿದ. ಅಂದ್ರೆ ಆ ಲಿಂಗ ಆ ದೇವಾಲಯಗಳ, ದೇವಸ್ಥಾನಗಳಿಗೆ ಪ್ರವೇಶ ಕೊಡುವುದಿಲ್ಲ. ಆದ್ರಿಂದ ಲಿಂಗ ನಿಮ್ಮ ಜೊತೆ, ನಿಮ್ಮ ದೇವರು ನಿಮ್ಮ ಸಂಗಾತಿಯಾಗಿರ್ತಾನೆ, ನಿಮ್ಮ ಗೆಳೆಯನಾಗಿರ್ತಾನೆ, ನಿಮ್ಮ ಕೊಡಲೇ ಇರ್ತಾನೆ ಅಂತೇಳಿ ಲಿಂಗವನ್ನ ಧಾರಣೆ ಮಾಡಿದ ಬಸವಣ್ಣ. ಅದರಂತೆ ಕಾಯಕವೇ ಕೈಲಾಸವನ್ನು ನಂಬಿರುವಂತಹ ಮಾಚಿದೇವ ಆ ಲಿಂಗ ಬೆನ್ನತ್ತಿದ್ರು ಕೂಡ ಲಿಂಗವನ್ನ ಆತರ ಸ್ವೀಕಾರ ಮಾಡೋದಿಲ್ಲ. ನಡಿ ಅಂತಾನೆ, ಇನ್ನನ್ನು ನಾನು ಧರಿಸುವುದಿಲ್ಲ ಅಂತೇಳಿ ಆತ ಅತ್ಯಂತ ನಿಷ್ಠುರವಾಗಿ ಹೇಳಿರುವಂತ ಒಬ್ಬ ಪ್ರಮುಖವಾದಂಥ ವಚನಕಾರ ಮಡಿವಾಳ ಮಾಚಿದೇವ. ಅಂಥ ವಚನಕಾರರ ಇವತ್ತು ಜಯಂತಿಯನ್ನ ನಮ್ಮ ಮಡಿವಾಳ ಸಮಾಜದವರು ಆಚರಣೆ ಮಾಡ್ತಾ ಇದ್ದಾರೆ. ಈ ಏರಿಯಾದಲ್ಲಿ ಹೆಚ್ಚಿಗೆ ನಮ್ಮ ಸಮಾಜದವರಿದ್ದಾರೆ, ಮಡಿವಾಳ ಸಮಾಜದವರು. ಆ ಸಮಾಜದ ವಿದ್ಯಾರ್ಥಿಗಳವರು ಕಿಡಿಗೇಡಿಗಳಿದ್ದಾರೆ. ಇವತ್ತು ಹಿರಿಯರಿದ್ದಾರೆ, ಹೇಳ್ಬಾರ್ದು. ಆದ್ರೂ ಕೂಡ ಅವರಿಂದ ನಮ್ಮ ಕಾಲೇಜಿನ ರಕ್ಷಣೆ ಕೂಡ ಇದೆ. ಕೆಲವು ಕಿಡಿಗೇಡಿಗಳಿದ್ದಾರೆ, ಅವರು ಕೆಲವು ಮಾಡ್ತಾ ಇದ್ದಾರೆ. ಅದು ನಮ್ಮ ಸಮಾಜಕ್ಕೆ ಆಗಿರುವಂತಹ ನೋವನ್ನು ಕೂಡ ನಾನು ಹೇಳುವಂತ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಎಚ್ಚರಿಸಬೇಕಂತ ಹೇಳ್ತಾನೆ. ಕೆಲವರು ಇದ್ದಾರೆ, ಎಲ್ಲರೂ ಇಲ್ಲ. ಅವ್ರ ರಕ್ಷಣೆ ಇದೆ, ನಮಗೆ ರಕ್ಷಣೆ ಕೊಡ್ತಾರೆ, ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇದು ನಿಮ್ಮ ಶಾಲೆ, ಇದು ಪವಿತ್ರವಾದಂತಹ ಸ್ಥಳ ಇದು. ಯಾಕಂದ್ರೆ ಪಂಡಿತ್ ತಾರನಾಥರು ಕಟ್ಟಿರುವಂತಹ ಒಂದು ಸಂಸ್ಥೆ ಇದು. ಮತ್ತು ಈ ಸಂಸ್ಥೆಯಲ್ಲಿ ನಮ್ಮದೇ ಸಂಸ್ಥೆಯಲ್ಲಿ ಸದಸ್ಯರಾಗಿರುವಂತಹ ಜಿ ಸುರೇಶ್ ಸರ್ ಇವತ್ತು ನಮ್ಮ ಹತ್ರ ಇಲ್ಲ, ನಮ್ಮ ಮಧ್ಯೆ ಇಲ್ಲ. ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಮುಂದೆ ಇದಾವೆ, ಈಗಲೂ ಕೂಡ ಇದಾವೆ. ಅವ್ರು ಕಟ್ಟಿರುವಂತಹ ಕಟ್ಟಡ ಆಗಿರ್ಬೋದು, ಅವ್ರು ಕಟ್ಟಿಸಿರುವಂತಹ ಶೌಚಾಲಯಗಳಾಗಿರ್ಬೋದು, ಅವ್ರು ಮಾಡಿಸಿದ ಕೆಲಸಗಳು ನಮ್ಮ ಮುಂದೆ ಇದಾವೆ. ಜಿ ಸುರೇಶ್ ಅಂತ ಸರ್ ಅಂತವ್ರು ಹೋಗಿರುವಂತಹ ಸಮಾಜ, ಮಾದರಿಯಾಗಿರುವಂತಹ ಸಮಾಜ, ಅತ್ಯಂತ
ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿರುವಂಥ ಸಮಾಜದಲ್ಲಿ ಆಗಿ ಹೋಗಿರುವಂಥ ಜಿ ಸುರೇಶ್ ಸರ್ ಅವರ ಆದರ್ಶಗಳನ್ನು ನಾವು ಪಾಲಿಸ್ತೀವಿ. ಆತ ದೊಡ್ಡ ಸಾಹಿತಿ ಅಲ್ಲ ಜಿ ಸುರೇಶ್ ಅವರು ಏನು ಬರೆದಿಲ್ಲ, ಆದರೆ ದೊಡ್ಡ ಸಾಹಿತಿ ಆದಂಥ ವೀರ ಹನುಮಾನ್ ಅವರ ಬರವಣಿಗೆಯಲ್ಲಿ ಅವರ ವ್ಯಕ್ತಿತ್ವವನ್ನು ನಾವು ನೋಡ್ತೀವಿ. ದೊಡ್ಡ ಸಾಹಿತಿ ಸಿಗುವಂಥ ಗೌರವವನ್ನೇ ಸಿಕ್ಕಿದೆ. ನೀವು ನೋಡಿದ್ದೀರಿ, ನಾವು ಹೋಗಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಅಂತಹ ಸಮಾಜದಿಂದ ಬಂದಿರುವಂಥ ನಾವೆಲ್ಲರೂ ಸೇರಿಕೊಂಡು ಈ ಸಂಸ್ಥೆಯನ್ನ ಕಾಪಾಡುವಂತಹ ಈ ಸಂಸ್ಥೆ ವಾತಾವರಣವನ್ನ ನಾವು ನಮ್ಮದೇ ಮನೆ, ನಮ್ಮದೇ ಶಾಲೆ ಅಂತೇಳಿ ಪವಿತ್ರ ದೇವಸ್ಥಾನವನ್ನು ಯಾವ ರೀತಿ ಪವಿತ್ರವಾಗಿ ನೋಡ್ತೀವೋ ಅಂತ ಒಂದು ಪವಿತ್ರವಾದ ಭಾವನೆಯಿಂದ ಈ ಒಂದು ಕಾಪಾಡಬೇಕಂತ ಹೇಳ್ತಾನೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ತಾನೆ. ಒಂದಿನ ಮಾತುಗಳು ಮುಗಿಸ್ತಾನೆ. ಜೈ ಮಡಿವಾಳ ಮಾಚಿದೇವ. ಎಲ್ಲರಿಗೆ ವಂದನೆ ಹೇಳ್ಬೋದು. 12ನೇ ಶತಮಾನದಲ್ಲಿ ಬಹಳ ಸಮಸ್ಯೆಗಳಿದ್ವು. ಅಂತ ಒಂದು ಸಂದರ್ಭದಲ್ಲಿ ಸಹ ಸುಮಾರು ಜನ ಶರಣರು ಇವತ್ತು ಮಡಿವಾಳ ಮಾಚಿದೇವರ ಒಂದು ಅನುಗ್ರಹ ಅಂತಲೂ ಹೇಳ್ಬೋದು. ಸುಮಾರು ಜನ ಶರಣರು ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಆದರೆ 12ನೇ ಶತಮಾನದಲ್ಲಿ ಕೆಲವೊಂದು ರಾಜರು ಅವುಗಳನ್ನು ಮಾಚಿದೇವರು. ನಾವು ಶರಣರು ಅಂದ್ರೆ ಶಾಂತಿ ಪ್ರಿಯರಂತ ಕರಿತೀವಿ. ನಾವು ಭೂಮಿ ಮೇಲೆ ಸುಮಾರು ಜನ ಶರಣರನ್ನು ನೋಡಿದೀವಿ. ಆದ್ರೆ ಖಡ್ಗವಲ್ಲಿ ಹಿಡಿದಿರ್ತಕ್ಕಂಥ ಏಕೈಕ ಶರಣರು ಯಾರಾದರೂ ಇದ್ರೆ ಅದು ಮಡಿವಾಳ ಮಾಚಿದೇವರು ಎಂತಕ್ಕಂಥ ಮಾತನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಶರಣರ ಜಯಂತಿಯಲ್ಲಿ ನೆರೆದಿರ್ತಕ್ಕಂಥ ನಾವೆಲ್ಲರೂ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ಈ ಒಂದು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಂದ್ಸಲ ತುಂಬಾ ಹಣ್ಣುಗಳನ್ನೆಲ್ಲ ತಿನ್ಬೇಕು ಅಂತೇಳಿ ತುಂಬಾ ಆಸೆ ಆಗುತ್ತೆ. ಆಸೆ ಆದಾಗ ಆ ರಾಜ ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ 3 ಜನ ಮಂತ್ರಿಗಳನ್ನ ಕರೀತಾರೆ. ನೋಡ್ರಪ್ಪ, ಇವತ್ತು ನನಗೆ ಯಾಕೋ ಹಣ್ಣುಗಳನ್ನ ತಿನ್ಬೇಕಂತೇಳಿ ತುಂಬಾ ಆಸೆ ಆಗ್ತಿದೆ. ಹಾಗಾಗಿ ನೀವು 3 ಜನ ಕಾಡಿಗೆ ಹೋಗಿ ಆ ವಿವಿಧ ಬಗೆಯ ಹಣ್ಣುಗಳನ್ನ ತಗೊಂಬರಿ ಅಂತ ಅಂದಾಗ ರಾಜ 3 ಜನ ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ 3 ಜನರಿಗೂ 3 ಚೀಲ ಕೊಟ್ಟು ಕಾಡಿಗೆ ಕಳಿಸ್ತಾನೆ. ಕಾಡಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ವಿಚಾರ ಮಾಡ್ತಾನೆ, ನಮ್ಮ ರಾಜ ತುಂಬಾ ಒಳ್ಳೆಯವರು, ನಮ್ಮ ರಾಜ ತಮ್ಮ ಆಡಳಿತ ಅವಧಿಯಲ್ಲಿ ಬರ್ತಕ್ಕಂಥ ಪ್ರಜೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ರಾಜ ಮೊದಲನೇ ಸಲ ಕೇಳಿದರೆ, ಹಾಗಾಗಿ ಈ ಕಾಡಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಹಣ್ಣುಗಳನ್ನ ತಗೊಂಡು ಹೋಗ್ಬೇಕು ಅಂತೇಳಿ ರಾಜ ಏನ್ ಮಾಡ್ತಾನೆ, ಆ ಕಾಡಲ್ಲಿ ಇರ್ತಕ್ಕಂಥ ಗಿಡಗಳನ್ನೆಲ್ಲ ಹತ್ತಿ ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಹಣ್ಣುಗಳನ್ನ ಮೊದಲನೇ ವ್ಯಕ್ತಿ ಹಾರಿಸ್ತಾನೆ. ಎರಡನೇ ವ್ಯಕ್ತಿ ವಿಚಾರ ಮಾಡ್ತಾನೆ, ಆ ರಾಜನಿಗೋಸ್ಕರ ನಾನು ಇಷ್ಟೆಲ್ಲ ಕಾಡಲ್ಲಿ ಕಷ್ಟಪಟ್ಟು ಹಣ್ಣುಗಳನ್ನೆಲ್ಲ ತಗೊಂಡು ಹೋಗ್ಬೇಕಾ, ತಗೊಂಡೋದ್ರು ಅದು ಏನಾದರೂ ತಿಂತಾನ ಅಂತೇಳಿ ಏನ್ ಮಾಡ್ತಾನೆ, ಗಿಡದ ಕೆಳಗಡೆ ಇರ್ತಕ್ಕಂಥ ಕೊಳ್ತೋಗಿರ್ತಕ್ಕಂಥ ಹಣ್ಣುಗಳನ್ನೆಲ್ಲ ಹಾರಿಸ್ತಾನೆ. ಮೂರನೇ ವ್ಯಕ್ತಿ ವಿಚಾರ ಮಾಡ್ತಾನೆ, ರಾಜನಿಗೋಸ್ಕರ ಈ ಕಾಡಿಂದ ಇಷ್ಟೆಲ್ಲ ಹಣ್ಣುಗಳನ್ನ ನಾನು ಆಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕಾ, ನಾನು ತಗೊಂಡೋದ್ರು ಆ ರಾಜ ಏನಾದರೂ ನೋಡ್ತಾನ ಅಂತೇಳಿ ಏನ್ ಮಾಡ್ತಾನೆ, ಆ ಕಾಡಲ್ಲಿ ಇರ್ತಕ್ಕಂಥ ಕಲ್ಲುಗಳೆಲ್ಲ ಆರಿಸಿ ಆ ಚೀಲದಲ್ಲಿ ತುಂಬಿ 3 ಜನ ಆಸ್ಥಾನಕ್ಕೆ ಹೋಗ್ತಾರೆ. 3 ಜನ ಆಸ್ಥಾನಕ್ಕೆ ಹೋದಾಗ ರಾಜನಿಗೆ ಬಹಳ ಖುಷಿ ಆಗುತ್ತೆ. ರಾಜ ಹೇಳ್ತಾನೆ, ನನಗೋಸ್ಕರ ನೀವು ಕಾಡಿಗೆ ಹೋಗಿ ಒಳ್ಳೊಳ್ಳೆ ಹಣ್ಣುಗಳನ್ನ ತಂದಿದ್ದೀರಿ, ಆದ್ರೆ ಇದರಲ್ಲಿ ಇರ್ತಕ್ಕಂಥ ಯಾವ ಹಣ್ಣುಗಳು ನನಗೆ ಬೇಡ ಅಂತೇಳಿ ರಾಜ ಏನ್ ಮಾಡ್ತಾರೆ, 3 ಜನರನ್ನ ಒಂದೊಂದು ಕೊಠಡಿಯಲ್ಲಿ ಹಾಕಿ, ನೀವೆಲ್ಲ ಬಹಳ ಸಂತೋಷ ಆಯ್ತು, ನನಗೋಸ್ಕರ ಕಾಡಿಗೆ ಹೋಗಿ ಗಿಡಗಳನ್ನೆಲ್ಲ ಹತ್ತಿ ಕಷ್ಟಪಟ್ಟು ಹಣ್ಣುಗಳನ್ನೆಲ್ಲ ತಂದಿದ್ದೀರಿ, ಬಹಳ ಸಂತೋಷ ಆಯ್ತು, ಆದ್ರೆ ಇದರಲ್ಲಿ ಇರ್ತಕ್ಕಂಥ ಯಾವ ಹಣ್ಣುಗಳು ಬೇಡ, ನೀವು ಏನೇನು ತಂದಿದ್ದೀರಿ ಅದನ್ನ ನೀವೇ ತಿನ್ರಿ ಅಂತೇಳಿ ರಾಜ ಹೇಳ್ತಾನೆ. ನೀವೆಲ್ಲರೂ ವಿಚಾರ ಮಾಡಿರ್ಬೋದು, ರಾಜ ಮಾತಂದಾಗ ಮೊದಲನೇ ವ್ಯಕ್ತಿಯ ಪರಿಸ್ಥಿತಿ ಹೇಗಿರಬೇಕು, ಎರಡನೇ ವ್ಯಕ್ತಿಯ ಪರಿಸ್ಥಿತಿ ಹೇಗಿರಬೇಕು, ಮೂರನೇ ವ್ಯಕ್ತಿಯ ಪರಿಸ್ಥಿತಿ ಹೇಗಿರಬೇಕು, ಹೌದಲ್ವಾ? ಮೊದಲನೇ ವ್ಯಕ್ತಿ ಒಳ್ಳೊಳ್ಳೆ ಹಣ್ಣುಗಳನ್ನ ತಂದಿರ್ತಾನೆ, ಎರಡನೇ ವ್ಯಕ್ತಿ ಕೊಳ್ತೋಗಿರ್ತಕ್ಕಂಥ ಹಣ್ಣುಗಳನ್ನ ತಂದಿರ್ತಾನೆ, ಮೂರನೇ ವ್ಯಕ್ತಿ ಅಲ್ಲಿರ್ತಕ್ಕಂಥ ಕಲ್ಲುಗಳನ್ನೆಲ್ಲ ಹಾರಿಸಿರ್ತಾನೆ, ಹೌದಲ್ವಾ? ಈ ಕತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಶಿಕ್ಷಣ ಸಂಸ್ಥೆ ಅಂದಮೇಲೆ ಸುಮಾರು ಜನ ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ವಿಚಾರಗಳು ಒಂದೇ ತರ ಇರಲ್ಲ. ಕೆಲವೊಂದು ಜನ ನಮ್ಮಪ್ಪ ಅಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ, ನಾನು ಓದ್ಬೇಕು, ಏನಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಅಪ್ಪ ಅಮ್ಮನಿಗೆ ಮತ್ತು ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಶಾಲೆಗೆ ಒಳ್ಳೆ ಹೆಸರನ್ನ ತರಬೇಕಂತಿರ್ತಾರೆ. ಇನ್ನೂ ಕೆಲವೊಂದು ಜನ ಮನೆಯಲ್ಲಿದ್ರೆ ಏನಾದ್ರು ಕೆಲಸ ಹೇಳ್ತಾರೆ, ಶಾಲೆಗೆ ಹೋದ್ರೆ ಆರಾಮಿರ್ಬೋದು ಅಂತೇಳಿ ಈ ತರ ವಿಚಾರಗಳನ್ನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ನೀವೆಲ್ಲರೂ ಬಹುಶಃ ರಾಯಚೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡಿತಾ ಇದ್ದೀರಿ, ನಿಮ್ಮೆಲ್ರಿಗೂ ಒಳ್ಳೆಯದಾಗ್ಲಿ. ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ರಿಗೂ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಸ್ತೆ ಸುರಕ್ಷಾ ಸಪ್ತಾಹ, ಸಂಚಾರಿ ನಿಯಮ ಹೆಲ್ಮೆಟ್ ಕಡ್ಡಾಯ ಬಳಕೆಯಿಂದ ಜೀವ ಉಳಿಸಿಕೊಳ್ಳಿ, ಡಿಸಿ ನಿತೀಶ್. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂದಾಗಿ ಫೆಬ್ರವರಿ 1ರಂದು ಜ್ಯೋತಿ ರಥ, ಎಲ್ಲ ಸಮುದಾಯ ಭಾಗಿಯಾಗಿ ಸಂತೋಷ ರಾಣಿ. ಉದ್ಯೋಗ ಖಾತ್ರಿ ಕಾಯ್ದೆ ಬದಲಾಯಿಸಿದ್ದನ್ನು ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ಫೆಬ್ರವರಿ 1ರಂದು ದೇಸೂರುಗುರು ನಾಗರ ಯಲ್ಲಮ್ಮ ದೇವಿ ರಥೋತ್ಸವ, ಮಹಿಳೆಯರಿಂದ ರಥ ಎಳೆದ ಪೂಜೆ ಬಸವರಾಜ್. ಫೆಬ್ರವರಿ 1ರಂದು ತಿಂತಿಣಿ ಬ್ರಿಡ್ಜ್ ಕನಕ ಗುರುಪೀಠ ಸ್ವಾಮೀಜಿ ಪುಣ್ಯಸ್ಥಿತಿ, ಸಿಎಂ ಆಗಮನ.
ಸ್ಥಳೀಯರ ತರನಾಥ ಶಿಕ್ಷಣ ಸಂಸ್ಥೆಯ ಹಮದರ್ದ್ ಶಾಲೆಯಲ್ಲಿ ಇಂದು ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಇದಷ್ಟು